ನಮಸ್ಕಾರ. ಇವತ್ತು BNSನ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಟುಡೇ ಐ ಆಮ್ ಡಿಸ್ಕಸಿಂಗ್ ಆನ್ another chapter of BNS, chapter 2 BNS, and very important chapter. And in this chapter we are discussing section 4 to 13 of BNS, and all these sections, particularly section 4 talks about punishments, and the remaining sections talk about how these punishments are and their nature. So without wasting our time, let us see what we are going to look at our today's class. Actually, the concept of jurisprudential aspect we will see. ದಂಡದ ತತ್ವದ ಹಿನ್ನೆಲೆ ಅಂತ ಹೇಳ್ತೀವಿ, ಅಥವಾ ಈ ಒಂದು ನ್ಯಾಯಿಕ ವ್ಯವಸ್ಥೆಯಲ್ಲಿ ಅಪರಾಧಿಕ ವಿಷಯದಲ್ಲಿ ಅಪರಾಧ ಮಾಡಿದವರಿಗೆ ಕೊಡುವಂತಹ ಶಿಕ್ಷೆ, ಆ ಶಿಕ್ಷೆಗೆ ನಾವು ಇನ್ನೊಂದು ಹೆಸರು ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಫಿನಾಲಜಿ. Phenology itself is a big theory. And we are today concentrating only on the sectional aspects of this phenology. And yes, of course, section 4 also we are seeing, that is missing here. Section 4 also. In fact, section 4 talks about punishments. So that talks about ಶಿಕ್ಷೆಗಳು ಯಾವ ಪ್ರಕಾರದ ಇರ್ತದೆ ಅನ್ನೋದನ್ನು ನಾವು ಸೆಕ್ಷನ್ 4 ನೋಡ್ತೀವಿ. ನಂತರದಲ್ಲಿ ಉಳಿದೆಲ್ಲ ಸೆಕ್ಷನ್ಗಳನ್ನು ನೋಡ್ತೀವಿ. ಆ ಸೆಕ್ಷನ್ ಬಂದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಟ್ ಈಚ್ ಸೆಕ್ಷನ್ ಐ ಹ್ಯಾವ್ ಲಿಸ್ಟೆಡ್ ಹಿಯರ್. ನೌ ಲೆಟ್ ಅಸ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪನಿಷ್ಮೆಂಟ್. In criminal law, punishment serves multiple purposes. In fact, why punishment is required? There is a state, and the duty of the state is to maintain peace in state. ಇದಕ್ಕೆ ಅವ್ರದೇ ಲ್ಯಾಂಗ್ವೇಜಲ್ಲಿ ನಾವೇನು ಹೇಳ್ತೀವಿ, L&O ಅಂತ ಹೇಳ್ತೀವಿ, ಲಾ ಆ್ಯಂಡ್ ಆರ್ಡರ್. ಎಲ್ಲಿ ಲಾ ಆ್ಯಂಡ್ ಆರ್ಡರ್? ಇನ್ ದ ಸ್ಟೇಟ್. ರಾಜ್ಯದಲ್ಲಿ ಶಾಂತಿ ಕಾಪಾಡುವುದು, ಅಂದರೆ ಸಮಾಜದ ರಕ್ಷಣೆ. ಈ ಸಮಾಜದ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಏನು ಅವಶ್ಯಕತೆ ಬೀಳ್ತದೆ ಅಂತಂದರೆ, ಸಮಾಜಘಾತಕ ವ್ಯಕ್ತಿಗಳನ್ನು ನಿಯಂತ್ರಿಸಬೇಕಾಗ್ತದೆ. ಈ ಸಮಾಜಘಾತಕ ವ್ಯಕ್ತಿಗಳನ್ನು ನಿಯಂತ್ರಿಸುವಂತಹ ಒಂದು ವ್ಯವಸ್ಥೆಯೇ ಅದು ಪನಿಷ್ಮೆಂಟ್. ದಟ್ ಈಸ್ ಶಿಕ್ಷೆ ಅಂದರೆ ಇದು ಸಮಾಜಘಾತಕ ವ್ಯಕ್ತಿಗಳನ್ನು ನಿರ್ಬಂಧಿಸುವಂತಹ ಕ್ರಿಯೆ. ಇನ್ ಕ್ರಿಮಿನಲ್ ಲಾ, punishment serves many purposes. See, in fact, punishment has got all these ingredients, elements. ಅಂದರೆ ಈಗ ನೀವು ಪನಿಷ್ಮೆಂಟ್ಗೆ ತುಂಬ ಬೇಸಿಕ್ಕಾಗಿ ಹೇಳಬೇಕು ಅಂತಂದರೆ, ಬಹಳ ಬೇಸಿಕ್ಕಾಗಿ ಒಂದು ಮಾತನ್ನು ನಾವು ಹೇಳಬೇಕು ಅಂತಂದರೆ ಏನು ಹೇಳ್ಬೋದು ಅಂತಂದರೆ, ಮಗು ಬೀಳ್ತದೆ, ಬಿದ್ದ ತಕ್ಷಣವೇ ಅದು ಅಳ್ತಾ ಇರ್ತದೆ. ಆಮೇಲೆ ತಾಯಿ ಬಂದು ಆ ನೆಲಕ್ಕೆ 2 ಹೊಡಿತಾರೆ. ಏನು ನನ್ನ ಮಗನ ಬೀಳಿಸಿದೀಯಾ, ಏನು ಮಾಡಿದೀಯಾ ನೀನು ಅಂಥೇಳಿ. ಅವಾಗ ಮಗು ಸುಮ್ಮನಾಗ್ತದೆ.
See, this is, if you understand this concept, you can understand the concept of punishment. ಸಮಾಜನೂ ಹಾಗೆ, ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡ್ದ ಅಂದರೆ, ಸಮಾಜಘಾತಕ ಕ್ರಿಯೆಯನ್ನು ಮಾಡ್ದ ಅಂದರೆ ಸಮಾಜ ತಲ್ಲಣಗೊಳ್ತದೆ. ಸೊ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂಥೇಳಿ ಸಮಾಜ ಹೇಳೋದು ಪ್ರಾರಂಭ ಮಾಡ್ತದೆ. ಆದ್ದರಿಂದ ಸಮಾಜದ ಶಾಂತಿಗೆ ಕಳಂಕ ಬರುವಂತಹ ಸಂದರ್ಭದಲ್ಲಿ ಈ ಒಂದು ಶಿಕ್ಷೆಯನ್ನು ಕೊಡುವಂತಹ ಒಂದು ವಿಧಿಗಳಿದಾವಲ್ಲ, ಪ್ರಕಾರಗಳಿದಾವಲ್ಲ, ಅನೇಕ ರೀತಿಯ ಪ್ರಕಾರಗಳಿದ್ದಾವೆ. ಅಂತಹ ಪ್ರಕಾರಗಳನ್ನು ತೆಗೆದುಕೊಳ್ಳೋದಾದರೆ ದಿ ಫಸ್ಟ್ ಒನ್ ಈಸ್ ರೆಟ್ರಿಬ್ಯೂಟಿವ್ ಥಿಯರಿ ಅಂತ ಹೇಳ್ತೀವಿ ನಾವು. ರೆಟ್ರಿಬ್ಯೂಟಿವ್ ಥಿಯರಿ, ರಾಂಗ್ ಡೂವರ್ ಡಿಸರ್ವ್ಸ್ ಸೆನ್ಶ್ಯೂರ್. ಆ್ಯಕ್ಚುಲಿ ಏನು ಮಾಡ್ತೀವಿ ಅಂದರೆ ಇಲ್ಲಿ ನಾವು ರೆಟ್ರಿಬ್ಯೂಟಿವ್ ಥಿಯರಿನಲ್ಲಿ ವಾಟ್ ವಿ ಡೂ ಈಸ್ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತಾರೆ. ಟಿಟ್ ಫಾರ್ ಟ್ಯಾಟ್. ಏನು ಟಿಟ್ ಫಾರ್ ಟ್ಯಾಟ್? ಅಕಸ್ಮಾತು ಯಾವುದೇ ವ್ಯಕ್ತಿ ಒಬ್ಬನ ಕೈ ತೆಗೆದ ಅಂತಂದರೆ ಅವನದು ಕೈ ತೆಗೆದು ಬಿಡೋದು, ಅವನು ಕಳ್ಳತನ ಮಾಡಿದ್ರೆ ಎರಡೂ ಕೈ ಕಟ್ ಮಾಡೋದು, ಅವನು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಕಣ್ಣು ಕಿತ್ತು ಹಾಕೋದು. ಸೊ ದಿಸ್ ಈಸ್ ಪ್ರತಿಕಾರ. ಆ್ಯಕ್ಚುಲಿ ರೆಟ್ರಿಬ್ಯೂಷನ್ ಒಂದು ಕಾಲ ಹೆಂಗಿತ್ತು ಅಂತಂದರೆ ಪೊಲೀಸ್ ವ್ಯವಸ್ಥೆ ಇರಲಿಲ್ಲ. ಈ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ರೆ ಆ ವ್ಯಕ್ತಿ ಅವನ ಮೇಲೆ ಹಲ್ಲೆ ಮಾಡುವಂಥದ್ದು. ಅಂದರೆ ಪ್ರಿಮಿಟಿವ್ ಸೊಸೈಟಿನಲ್ಲಿ ಆ ಥರ ಇತ್ತು. ಯಾವಾಗ ರಾಜ್ಯದ ವ್ಯವಸ್ಥೆ ಬಂತು, ಪೊಲೀಸ್ ವ್ಯವಸ್ಥೆ ಬಂತು, ಆವಾಗ ಈ ಶಿಕ್ಷೆಯನ್ನು ಕೊಡುವಂತಹ ಜವಾಬ್ದಾರಿಯನ್ನು ಏನಾಗಿ ಮಾಡ್ತದೆ ಅಂದರೆ ಸ್ಟೇಟ್ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಸ್ಟೇಟ್ ಟೇಕ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆ್ಯಕ್ಚುಲಿ ಕಂಟ್ರೋಲಿಂಗ್ ದೀಸ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್. ಆದ್ದರಿಂದ ಸ್ಟೇಟ್ ಹ್ಯಾಸ್ by and large adopted this policy, deterrent policy, to discourage the offender and others. This is another policy, deterrent policy. What is a deterrent policy? Deterrent policy is such a policy where if any person does something, let us assume that he steals a property of 100 rupees, then the thinking of deterrent policy or utilitarian theory or the theory of punishment in the modern era is to ensure that ಆ 100 ರೂಪಾಯಿಗೆ ಅವನಿಗೆ ಏನು ಲಾಭ ಆಗಿತ್ತೋ ಅವನಿಗೆ ಅಷ್ಟೇ, ಅದಕ್ಕಿಂತ ಹೆಚ್ಚು, ಸ್ವಲ್ಪ ಹೆಚ್ಚು ಏನಾಗಬೇಕು, ಅವನಿಗೆ ಕಷ್ಟ ಆಗಬೇಕು. ಸೊ ಅದಕ್ಕೆ ನಾವು ಒಂದು ಥಿಯರಿ ಹೇಳ್ತೀವಿ, ಪ್ಲೆಜರ್ ಆ್ಯಂಡ್ ಪೇನ್ ಥಿಯರಿ ಅಂತ. ಪ್ಲೆಜರ್ ಆ್ಯಂಡ್ ಪೇನ್ ಥಿಯರಿ. ಅವನಿಗೆ ಏನು ಸಂತೋಷ ಸಿಕ್ತಿತ್ತೋ ಆ ಸಂತೋಷಕ್ಕೆ ಸಮನಾದಂತಹ ದುಃಖ ಅವನಿಗೆ ಆಗಬೇಕು. ಆ ರೀತಿ ಮಾಡುವಂಥದ್ದನ್ನು ನಾವೇನಂತೀವಿ, ಡೆಟರೆಂಟ್ ಥಿಯರಿ ಅಂತ ಹೇಳ್ತೀವಿ. ಡೆಟರೆಂಟ್ ಅಂತಂದರೆ ಅವನು ಇನ್ನೊಂದು ಸಲ ಅಪರಾಧವನ್ನು ಮಾಡಲಿಕ್ಕೆ ಭಯಪಡಬೇಕು. ಅಷ್ಟೇ ಅಲ್ಲ, ಅವನಿಗೆ ಕೊಡುವ ಶಿಕ್ಷೆಯಿಂದ ಏನಾಗಬೇಕು, ಉಳಿದ ಸಮಾಜದಲ್ಲಿ ಉಳಿದಂತಹ ಸಮಾಜಘಾತಕರು ಇರ್ತಾರಲ್ಲ ಅವರಿಗೆ ಒಂದು ಭಯ ಹುಟ್ಟಬೇಕು. ಓ, ಈ ರೀತಿ ಮಾಡಿದರೆ ನಮಗೂ ಇದೇ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂಥೇಳಿ ಅವರಿಗೆ ಅರ್ಥ ಆಗಬೇಕು. ಅಂಥ ಒಂದು ಕಾನ್ಸೆಪ್ಟನ್ನು ನಾವು ಡೆಟರೆಂಟ್ ಥಿಯರಿನಲ್ಲಿ ನೋಡ್ತೀವಿ. ಆದರೆ ಗಾಂಧೀಜಿಯವರ ಥಿಂಕಿಂಗೇ ಬೇರೆ ಇತ್ತು. ಸಿ, ಯು ಡೋಂಟ್ ಪನಿಷ್ ದ ಸಿನ್ನರ್, ಪನಿಷ್ ದ ಸಿನ್ ಅಂತ. ತಪ್ಪು ಎಲ್ಲಿ ಆಗ್ತದೆ ನೋಡಿ ಅದನ್ನು ಸರಿಪಡಿಸಿ, ಒಂದು ಅಪರಾಧಕ್ಕೆ ಕಾರಣ ಏನು ಅನ್ನುವುದನ್ನು ನೀವು ಗುರುತು ಹಿಡಿದು ಆ ಕಾರಣವನ್ನು ಸರಿ ಮಾಡಿ ಅಂಥೇಳಿ ಹೇಳ್ತಿದ್ರು. ಅಂದರೆ ಯಾವುದೇ ವ್ಯಕ್ತಿ ಅಪರಾಧ ಮಾಡ್ತಾನೆ ಅಂತಂದರೆ ಅವನ ಹಿನ್ನೆಲೆಯನ್ನು, ಯಾಕೆ ಅಪರಾಧವನ್ನು ಮಾಡ್ತಾನೆ ಅಂತಕ್ಕಂಥ ಕಾರಣವನ್ನು ತಿಳಿದುಕೊಂಡು ಆ ಕಾರಣವನ್ನು ಬಗೆಹರಿಸುವಂಥದ್ದು. ನೋಡಿ, ನೀವು ಅಪರಾಧಗಳು ಎಲ್ಲಿ ಬಡತನ ಜಾಸ್ತಿ ಇರ್ತದೆ ಅಲ್ಲಿ ಅಪರಾಧ ಜಾಸ್ತಿ ಇರ್ತದೆ. ಎಲ್ಲಿ ಕಡು ಬಡತನ ಇರ್ತದೋ ಅಲ್ಲಿ ಇನ್ನೊಬ್ಬನ್ನು ಸಾಯಿಸಿ ತಿನ್ನುವಂತಹ ಅನೇಕ ಪ್ರಸಂಗಗಳಿರ್ತವೆ. ಆದ್ದರಿಂದ ಅಲ್ಲಿ ಏನು ಮಾಡಬೇಕು, ನಾವು ಆ ಬಡತನ ನಿರ್ಮೂಲನೆಯನ್ನು ಮಾಡಬೇಕು. ಒಂದು. ಎರಡನೇದು, ಎಷ್ಟೋ ಸಲ ಈ ಒಂದು ತಪ್ಪನ್ನು ಮನುಷ್ಯ ಹೇಗೆ ಮಾಡ್ತಾನೆ ಅಂತಂದರೆ ಬಿಕಾಸ್ ಆಫ್ ಎಜುಕೇಷನ್ ಅವನಿಗೆ ಅದರ ಕಾನ್ಸಿಕ್ವೆನ್ಸಸ್ ಗೊತ್ತಿರೋದಿಲ್ಲ, ಏನು ಮಾಡಿದರೆ ಏನಾಗ್ತದೆ ಅಂತ ಗೊತ್ತಿರೋದಿಲ್ಲ. ಅಂಥವನನ್ನು ನಾವೇನು ಮಾಡಬೇಕು, ತಪ್ಪು ಮಾಡಿದಾಗ ಅವನಿಗೆ ಬುದ್ಧಿ ಹೇಳಿ ತಿಳಿ ಹೇಳಿ ಅವನು ತಿರುಗಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿ ಆಗುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ. ಅಂತಹ ಒಂದು ಥಿಯರಿ ರಿಫಾರ್ಮೇಟಿವ್ ಥಿಯರಿನಲ್ಲಿ ಅದು ಬರ್ತದೆ. ಇಟ್ ಕಮ್ಸ್ ಅಂಡರ್ ದ ಕಾನ್ಸೆಪ್ಟ್ ಆಫ್ ಎ ರಿಫಾರ್ಮೇಟಿವ್ ಥಿಯರಿ. ಅಂದರೆ ಅದಕ್ಕೆ ನಾವು ಜೈಲಿನಲ್ಲಿ ಅನೇಕ ಸಲ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ, ಕೆಲಸ ಕಲಿಸ್ತೀವಿ, ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳ್ತೀವಿ. ಆಲ್ ದೀಸ್ ಥಿಂಗ್ಸ್ ಆರ್ ಡನ್ ಇನ್ ದ ಕಾನ್ಸೆಪ್ಟ್ ಆಫ್, ದಿಸ್ ಈಸ್ ಎ ಮಾಡರ್ನ್ ಥಿಯರಿ. ರಿಫಾರ್ಮೇಟಿವ್ ಥಿಯರಿ ಈಸ್ ಎ ಮಾಡರ್ನ್ ಕಾನ್ಸೆಪ್ಟ್ ಆಫ್
ಪನಿಷ್ಮೆಂಟ್ ಅಂದರೆ ಒಬ್ಬ ವ್ಯಕ್ತಿಯನ್ನು ಸಮಾಜದಲ್ಲಿ ಅವನು ಜೀವಿಸಲು ಯೋಗ್ಯ ರೀತಿಯ ವ್ಯಕ್ತಿ ಆಗಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಾವಲ್ಲಿ ಮಾಡ್ತೀವಿ. ಇನ್ನು ಉಳಿದದ್ದು ಪ್ರೊಟೆಕ್ಟಿವ್ theory. What is protective theory? Especially if we look at Article 22 of Indian Constitution, especially 22 subclass 4 and onwards up to 22(7), ಈ ಕ್ಲಾಸಸ್ಸನ್ನು ನಾವು ನೋಡಿದರೆ, ಈ ಆರ್ಟಿಕಲ್ಸ್ ಅನುಚ್ಛೇದಗಳನ್ನು ನಾವು ನೋಡಿದರೆ, ನಮಗೆ ಗೊತ್ತಾಗ್ತದೆ ಏನು ಅಂತಂದರೆ, ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯಿಂದ ಸಮಾಜದ ಶಾಂತಿಗೆ ತೊಂದರೆ ಆಗುತ್ತೆ, ಈ ಶಾಂತಿಗೆ ತೊಂದರೆ ಆಗುತ್ತೆ ಅಥವಾ ಸಮಾಜಘಾತಕ ಕೃತ್ಯಗಳನ್ನು ಮಾಡುವಂತಹ ಸಾಧ್ಯತೆ ಇರುತ್ತದೆ ಅನ್ನುವುದು ಅನಿಸಿದ ತಕ್ಷಣ ಅಂಥ ವ್ಯಕ್ತಿಗಳನ್ನು ನಾವು ಮೊದಲೇ ಸಮಾಜದಿಂದ ಹೊರಗಿಡುವಂಥದ್ದು. ಅದಕ್ಕೇನು ಹೇಳ್ತೀವಿ ನಾವು? ಪ್ರೊಟೆಕ್ಟಿವ್ ಥಿಯರಿ. ಸೇಫ್ಗಾರ್ಡ್ ಸೊಸೈಟಿ ಫ್ರಮ್ ಡೇಂಜರಸ್ ಅಫೆಂಡರ್ಸ್. ಯಾರು ಅಪರಾಧವನ್ನು ಮಾಡುವಂತಹ ಸಾಧ್ಯತೆ ಇರ್ತದೆ ಅಥವಾ ಅವರಿಂದ ದೇಶದ ಐಕ್ಯತೆಗೆ, ದೇಶದ ಶಾಂತಿಗೆ ತೊಂದರೆ ಆಗುವಂತಹ ಅಥವಾ ಸಮಾಜದ ಶಾಂತಿಗೆ ತೊಂದರೆ ಆಗುವಂತಹ ಮುನ್ಸೂಚನೆಗಳು ನಿಮಗೆ ಕಂಡು ಬಂದಾಗ ನೀವೇನು ಮಾಡ್ಬೋದು? ಸಂರಕ್ಷಣಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಅದಕ್ಕೆ ವಿ ಹ್ಯಾವ್ ಗಾಟ್ ಪ್ರೊಟೆಕ್ಟಿವ್ ಲಾಸ್, ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಹೇಳ್ತೀವಿ. ಈ ರೀತಿ ಅನೇಕ ಪ್ರೊಟೆಕ್ಟಿವ್ ಲಾಗಳಿದ್ದಾವೆ. ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಪನಿಷ್ಮೆಂಟ್. ಒಬ್ಬ ವ್ಯಕ್ತಿಗೆ ಶಿಕ್ಷೆಯನ್ನು ನಾವು ಯಾಕೆ ಕೊಡ್ತೀವಿ ಅಂಥೇಳಿ ಒಂದೇ ಒಂದು ಸೆಂಟೆನ್ಸಲ್ಲಿ ನಾವು ಹೇಳೋದಾದರೆ, ಅವನು ಸಮಾಜಕ್ಕೆ ಹೊರೆಯಾಗಿರುತ್ತಾನೆ ಅಥವಾ ಅವನಿಂದ ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗ್ತದೆ. ಅದು ಆಗಬಾರ್ದು ಅನ್ನೋದಕ್ಕೆ ನಾವೇನು ಮಾಡ್ತೀವಿ? ಅವನಿಗೆ ಶಿಕ್ಷೆ ಕೊಟ್ಟು ದಾರಿ ತರಕ್ಕೆ ನೋಡ್ತೀವಿ. ಇಲ್ಲ ಅಂತಂದರೆ ಅವನ ಸಮಾಜದಿಂದ ನಾವು ಅವನನ್ನು ಬೇರ್ಪಡಿಸ್ತೀವಿ ಅಂತಕ್ಕಂಥದ್ದು ನಾವಿಲ್ಲಿ ನೋಡಬೇಕು. ಆದ್ದರಿಂದ ಶಿಕ್ಷೆಗಳು ಯಾವ ರೀತಿ ಇರ್ತವೆ ಅನ್ನೋದನ್ನು ನಾನು ನಿಮಗೆ, ಅಥವಾ ಶಿಕ್ಷೆ ಹಿನ್ನೆಲೆಯನ್ನು ನಾನು ನಿಮ್ಗೆ ಹೇಳಿಕೊಟ್ಟಿದ್ದೀನಿ. ನಮ್ಮ ಪಿನಲ್ ಕೋಡಲ್ಲಿ ಇದೇನು ನಮಗೆ ಬೇಕಾಗಿರೋದಲ್ಲ. ದೀಸ್ ಥಿಂಗ್ಸ್ ಆರ್ ಆ್ಯಕ್ಚುಲಿ ನಾಟ್ ರಿಕ್ವೈರ್ಡ್ ಫಾರ್ ಅಸ್. ನಾವು ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾ ಇಲ್ಲ. ವಾಟ್ ವಿ ಆರ್ ಸ್ಟಡಿಂಗ್ ಈಸ್ BNS. ವಿ ಆರ್ ಸ್ಟಡಿಯಿಂಗ್ BNS 2023. ನಾವು ಇದನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಆದರೆ ಈಗೇನು ಸ್ಟಡಿ ಮಾಡ್ತಾ ಇರತಕ್ಕಂತಹ BNS 4 to 13 ಸೆಕ್ಷನ್ನಲ್ಲಿ ಅಥವಾ ಸೆಕ್ಷನ್ 4ನಲ್ಲಿ ನಾವು ನೋಡುವುದಾದರೆ ಅನೇಕ ಶಿಕ್ಷೆಗಳನ್ನು ನಾವು ಹಿಂದಿನ ಅಂದರೆ ಇಂಡಿಯನ್ ಪಿನಲ್ ಕೋಡ್, ಭಾರತೀಯ ದಂಡ ಸಂಹಿತೆಯಲ್ಲಿಯೂ ಕೂಡ ನಾವು ಎಲ್ಲ ಶಿಕ್ಷೆಗಳನ್ನು ನೋಡಿದ್ವಿ. ಅದರಲ್ಲಿ ಹೊಸದಾಗಿ ಒಂದು ಶಿಕ್ಷೆಯನ್ನು ನಾವೇನು ಸೇರಿಸಿದ್ದೀವಿ ಅಂತಂದರೆ ಕಮ್ಯುನಿಟಿ ಸರ್ವೀಸ್ ಅಂತಕ್ಕಂಥ ಒಂದು ಶಿಕ್ಷೆಯನ್ನು ನಾವಿಲ್ಲಿ ಹೊಸದಾಗಿ ಸೇರಿಸಿದ್ದೀವಿ. ಇದು ಒಂದನ್ನು ಬಿಟ್ಟರೆ ಉಳಿದ ಎಲ್ಲ ಶಿಕ್ಷೆಗಳು ಮೊದಲಿನ ನಮ್ಮ ಪಿನಲ್ ಕೋಡಲ್ಲಿ ಇದ್ದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಆಮೇಲೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೆಕ್ಷನ್ 4 to 13, ಕಲಮು 4ರಿಂದ 13ರವರೆಗೆ ನಾವು ಇವತ್ತು ನಮ್ಮ ಚರ್ಚೆಯನ್ನು ಮಾಡ್ತೀವಿ. ಆ ಚರ್ಚೆಗೆ ಸಂಬಂಧಪಟ್ಟಂತೆ ವಿವರವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡುವುದರಿಂದ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಸೊ ಇಟ್ ಈಸ್ ಅವೈಲೇಬಲ್ ಇನ್ ಚಾಪ್ಟರ್ 2. It is available in chapter 2 and section 4 to 13 we are going to see today. The various types of punishments, ವಿವಿಧ ಪನಿಷ್ಮೆಂಟ್ಗಳನ್ನು, ಶಿಕ್ಷೆಗಳನ್ನು ನಾವು ಇವತ್ತು ನೋಡ್ತೀವಿ. ಆಮೇಲೆ ಈ ಪನಿಷ್ಮೆಂಟ್ಗಳನ್ನು ಯಾವ ರೀತಿ ನಾವು ಜಾರಿಗೆ ತರ್ತೀವಿ ಅನ್ನೋದನ್ನು ನಾವೇನಾದ್ರು ನೋಡೋದಾದರೆ BNSS ನೋಡಬೇಕು. ಆದರೆ ಇಲ್ಲಿ BNSನಲ್ಲಿ ನಾವೇನು ಮಾಡಿದ್ದೀವಿ? ಈ ಶಿಕ್ಷೆಗಳಿಗೆ ಏನಾದರೂ ಕಡಿಮೆ ಮಾಡಬಹುದಾ? ಅದಕ್ಕೆ ಕಮ್ಯುಟೇಷನ್ ಅಂತ ಅಂದರೆ ಇಲ್ಲಿ ರೂಪಾಂತರ ಅಂತ ಹೇಳ್ತೀವಿ. ರೂಪಾಂತರಕ್ಕಿಂತ ನಾವೇನು ಹೇಳ್ಬೋದು? ಅವುಗಳನ್ನು ಕಡಿಮೆ ಮಾಡುವ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ ನಾವು ಮರಣದಂಡನೆ ಕೊಟ್ಟರೆ ಆ ಮರಣದಂಡನೆಯನ್ನು ಅದಕ್ಕಿಂತ ಕಡಿಮೆ ಶಿಕ್ಷೆ, ಜೀವಾವಧಿ ಶಿಕ್ಷೆ ಮಾಡ್ಬೋದಾ? ಅಥವಾ ಜೀವಾವಧಿ ಶಿಕ್ಷೆ ಇದ್ದುದನ್ನು 20 ವರ್ಷಕ್ಕೋ 14 ವರ್ಷಕ್ಕೋ ಮಾಡ್ಬೋದಾ? ಈ ರೀತಿಯಾದಂತಹ ಪ್ರಾವಧಾನಗಳನ್ನು ನಾವಿಲ್ಲಿ ನೋಡ್ತೀವಿ. ಮತ್ತು ಹೌ ಲೈಫ್ ಇಂಪ್ರಿಸನ್ಮೆಂಟ್ ಮಸ್ಟ್ ಬಿ ಕೌಂಟೆಡ್ ಎಸ್ ಎ ಫಿಕ್ಸ್ಡ್ ನಂಬರ್ ಆಫ್ ಇಯರ್ಸ್ ಫಾರ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಇದನ್ನು ನೋಡ್ತೀವಿ ನಾವು. ಅಂದರೆ ಒಮ್ಮೆ ಈ ಕಮ್ಯುಟೇಷನ್ ಮಾಡಬೇಕಾದ್ರೆ ಒಂದು ಶಿಕ್ಷೆಯನ್ನು ಕಡಿಮೆ ಮಾಡಬೇಕು ಅಂತ ಇಟ್ಕೊಳ್ಳಿ. ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಏನು? ಅವನು ಜೀವಿತವಾಗಿ ಇರುವವರೆಗೆ ಅವನು ಜೈಲಲ್ಲೇ ಇರಬೇಕು. ಅದು ಲೈಫ್ ಇಂಪ್ರಿಸನ್ಮೆಂಟ್. ಆದರೆ ಈ ಲೈಫ್ ಇಂಪ್ರಿಸನ್ಮೆಂಟ್ ಶಿಕ್ಷೆಯನ್ನು ನಾವು ಕಮ್ಯೂಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಯಾವ ರೀತಿ ಮಾಡ್ತೀರಿ ನೀವು? ವಾಟ್ ಈಸ್ ಯುವರ್ ಕ್ಯಾಲ್ಕುಲೇಷನ್ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೂ ಕೂಡ ನಾವು ಇವತ್ತಿನ ಈ
ಒಂದು ವಿಡಿಯೋನಲ್ಲಿ ಉತ್ತರವನ್ನು ಕಂಡುಕೊಳ್ತೀವಿ. ಸೊ ದಟ್ ಈಸ್ ದ ಸಿಚುವೇಶನ್. ಹೌ ದ ಕೋರ್ಟ್ ಶುಡ್ ಡಿಸೈಡ್ ವೆದರ್ ಇಂಪ್ರಿಸನ್ಮೆಂಟ್ ಮಸ್ಟ್ ಬಿ ರಿಗರಸ್ ಆರ್ ಸಿಂಪಲ್ ಇಂಪ್ರಿಸನ್ಮೆಂಟ್. ನೋಡಿ, ಈ ಶಿಕ್ಷೆಗಳಲ್ಲಿ ಒಂದು ಕಠಿಣ ಶಿಕ್ಷೆ, ಇನ್ನೊಂದು ಸಾಧಾರಣ ಶಿಕ್ಷೆ ಅಥವಾ ಸರಳ ಶಿಕ್ಷೆ. ಒಂದು ಕಠಿಣ ಶಿಕ್ಷೆ, ಇನ್ನೊಂದು ಸಾಧಾರಣ ಅಥವಾ ಸರಳ ಶಿಕ್ಷೆ. ಯಾವ್ಯಾವ ಸಂದರ್ಭದಲ್ಲಿ ಈ ಶಿಕ್ಷೆಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಈ 5 ರಿಂದ 13 ಸೆಕ್ಷನ್ನಲ್ಲಿ ನಾವು ಇದನ್ನು ನೋಡ್ತೀವಿ. ದ ರೂಲ್ಸ್ ಆನ್ ಫೈನ್ಸ್, ದಂಡಗಳನ್ನು ಅಥವಾ ದಂಡವನ್ನು ಹೇಗೆ ವಿಧಿಸಬೇಕು. ಆ್ಯಂಡ್ ದ ಲಿಮಿಟ್ಸ್ ಆಫ್ ಡಿಫಾಲ್ಟ್ ಆಫ್ ಇಂಪ್ರಿಸನ್ಮೆಂಟ್ ವೆನ್ ದ ಫೈನ್ ಈಸ್ ನಾಟ್ ಪೇಡ್. ನೋಡಿ, ಎಷ್ಟೋ ಸಲ ದಂಡ ಹಾಕ್ತೀವಿ, ದಂಡವನ್ನು ವಿಧಿಸ್ತೀವಿ, ಆದರೆ ಆ ಆರೋಪಿ ದಂಡವನ್ನೇ ಕೊಡೋಕ್ಕಾಗೋದಿಲ್ಲ. ಹಿ ಈಸ್ ನಾಟ್ ಏಬಲ್ ಟು ಪೇ ದ ಪೆನಾಲ್ಟಿ. ದಂಡವನ್ನು ವಿಧಿಸಿದರೆ ದಂಡ ಕೊಡೋಕ್ಕಾಗೋದಿಲ್ಲ. ದಂಡ ಕೊಡದೆ ಹೋದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಇದರಲ್ಲಿ ನೋಡ್ತೀವಿ. ಆಮೇಲೆ ದ ಲಿಮಿಟ್ ಆಫ್ ಪನಿಷ್ಮೆಂಟ್ ವೆನ್ ಎ ಸಿಂಗಲ್ ಆ್ಯಕ್ಟ್ ಅಮೌಂಟ್ಸ್ ಟು ಸೆವರಲ್ ಅಫೆನ್ಸಸ್. ದಿಸ್ ಈಸ್ ಎನ್ ಇಂಟ್ರೆಸ್ಟಿಂಗ್ ಥಿಂಗ್. ಒಂದೇ ಒಂದು ಟ್ರಾನ್ಸಾಕ್ಷನ್ನಲ್ಲಿ ಅವ ಅನೇಕ ಅಪರಾಧಗಳನ್ನು ಮಾಡ್ಬೋದು. ಅನೇಕ ಅಪರಾಧಗಳನ್ನು ಮಾಡಿದಾಗ ಅವನಿಗೆ ಶಿಕ್ಷೆಯನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ಕೂಡ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತೀವಿ. ವಿ ಆರ್ ಗೋಯಿಂಗ್ ಟು ಸಿ ದ ಪರ್ಮಿಸಿಬಲ್ ಲಿಮಿಟ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಸಾಲಿಟರಿ ಕನ್ಫೈನ್ಮೆಂಟ್. ಇದು ಒಂದು ವಿಶೇಷವಾದಂಥ, ಇದ್ರ ಬಗ್ಗೆನೂ ನಾವು ಇವತ್ತು ತಿಳ್ಕೊಳ್ತೀವಿ. ಸಾಲಿಟರಿ ಕನ್ಫೈನ್ಮೆಂಟ್. ಒಬ್ಬ ವ್ಯಕ್ತಿಯನ್ನು ನಾವೇನು ಮಾಡ್ಬೋದು, ಅವನು ಒಬ್ಬನೇ ಒಂದು ಸೆಲ್ಲಲ್ಲಿ ಹಾಕ್ಬಿಡೋದು, ಏಕಾಂಗ ಸೆರೆವಾಸ. ಅವನಿಗೇನು ಹೇಳ್ತೀವಿ ನಾವು, ಏಕಾಂಗ ಸೆರೆವಾಸ ಮಾಡ್ತೀವಿ. ಆಮೇಲೆ ಹೆಬಿಚುವಲ್ ಅಫೆಂಡರ್ಸ್ ಅಂತಿರ್ತಾರೆ. ಹೆಬಿಚುವಲ್ ಅಫೆಂಡರ್ಸ್ ಅಂದರೆ ಏನು ಅಂತ ನಾನು ನಿಮ್ಗೆ ಹೇಳೋದಾದರೆ, ಅವರಿಗೆ ಜೈಲೇ ರೆಸಿಡೆನ್ಸ್ ಆಗಿರುತ್ತೆ. ಜೈಲಿನಿಂದ ಹೊರಗೆ ಬಂದ ಕೂಡಲೇ ಅವ್ರು ಏನು ಮಾಡ್ತಾರೆ, ಇನ್ನೊಂದು ಅಪರಾಧವನ್ನು ಮಾಡ್ತಾರೆ, ತಿರ್ಗಾ ಜೈಲಿಗೆ ಹೋಗ್ತಾರೆ. ಇಷ್ಟೇ ಕೆಲಸ ಅವ್ರದ್ದು. ಇನ್ನೊಂದು ಅಪರಾಧವನ್ನು ಮಾಡೋದು, ಜೈಲಿಗೆ ಹೋಗುವುದು. ಅಂಥವ್ರಿಗೆ ಆ ರೀತಿ ಮತ್ತೆ ಅಪರಾಧ ಮಾಡಿದವರಿಗೆ ಹೆಚ್ಚುವರಿಯಾಗಿ ಶಿಕ್ಷೆಯನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀವಿ. ಸೊ ನೌ ಐ ಆಮ್ ಗೋಯಿಂಗ್ ಟು ಈಚ್ ಸೆಕ್ಷನ್ ಹೌ ದೀಸ್ ಥಿಂಗ್ಸ್ ಆರ್ ಡನ್. ಈಚ್ ಸೆಕ್ಷನನ್ನು ನಾವು ನೋಡೋದಾದರೆ, ಸೆಕ್ಷನ್ 4 ಈಸ್ ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 4 is actually defining punishments. Number 1, death. Number 2, life imprisonment. Number 3, imprisonment. Number 3, imprisonment. This imprisonment has got rigorous imprisonment, simple imprisonment, and then forfeiture. And the last one is community service. This community service, what I am discussing here, is newly introduced in our BNS. All these up to this point, they were available in IPC, and this is the new one, which is added in BNS in addition to these. ಇಷ್ಟು ಶಿಕ್ಷೆಗಳನ್ನು ಸಂಕ್ಷಿಪ್ತವಾಗಿ ನೆನ್ಪಿಟ್ಕೋಬೇಕು ನೀವು. ಮರಣ ದಂಡನೆ, ಜೀವಾವಧಿ ಶಿಕ್ಷೆ, ಆಮೇಲೆ ಸೆರೆವಾಸ, ಆಮೇಲೆ ಫೋರ್ಫಿಚರ್, ಆಸ್ತಿ ಮುಟ್ಟುಗೋಲು ಹಾಕುವಂಥದ್ದು. ಆಮೇಲೆ ಕೊನೆಯದಾಗಿ ಸಮುದಾಯ ಸೇವೆ. ಇವಿಷ್ಟನ್ನು ಸಂಕ್ಷಿಪ್ತವಾಗಿ ನೆನ್ಪಿಟ್ಕೊಳ್ಬೇಕಾಗಿದ್ದು
ಬಹಳ ಅವಶ್ಯಕತೆ ಇದೆ. ಅವುಗಳನ್ನು ಒಂದೊಂದಾಗಿ ವಿವರವಾಗಿ ನಾನು ಇಲ್ಲಿ ಚರ್ಚೆ ಮಾಡ್ತೀನಿ. ದಿಸ್ ಸೆಕ್ಷನ್ ಗಿವ್ಸ್ ಎಕ್ಸಾಸ್ಟಿವ್ ಲಿಸ್ಟ್. ಸೆಕ್ಷನ್ ಗಿವ್ಸ್ ಎಕ್ಸಾಸ್ಟಿವ್ ಲಿಸ್ಟ್ ಆಫ್ ಪನಿಷ್ಮೆಂಟ್ಸ್. ಶಿಕ್ಷೆಗಳ ವಿವರವಾದ ಮಾಹಿತಿಯನ್ನು ಇದು ಕೊಡ್ತದೆ. ಓಕೆ, ಆ್ಯಂಡ್ ದಟ್ ಕಾಂಪೋಸ್ ಅಂಡರ್ BNS. ಓಕೆ, ದ ಪನಿಷ್ಮೆಂಟ್ ಅಂಡರ್ BNS ಆರ್ number 1. This is 1. What is that number 1? Number 1 is death penalty. Number 1 is death penalty. This was there earlier also in IPC. Okay, and death penalty is given in grave offenses. Rarest of the rare case ಅಂತಾರೆ ಇದಕ್ಕೆ. ಏನು ಹೇಳ್ತಾರೆ? Rarest of the rare case. Rarest of the rare. Rarest of rare cases ಅಂತ ಹೇಳ್ತಾರೆ. ಅಪರೂಪದ ಪ್ರಕರಣಗಳಲ್ಲಿ. ಏನು ಅಪರೂಪದ ಪ್ರಕರಣಗಳು? ಸರ್ಟನ್ ಫಾರ್ಮ್ಸ್ ಆಫ್ ಮರ್ಡರ್, ಟೆರರಿಸಮ್, ಅಗ್ರಿವೇಟೆಡ್ ರೇಪ್ ಎಟ್ಸೆಟ್ರಾ ಅಂಡರ್ ಲೇಟರ್ ಚಾಪ್ಟರ್ಸ್. ಅವುಗಳನ್ನ ಮುಂದಿನ ಚಾಪ್ಟರ್ಗಳಲ್ಲಿ ನಾವು ನೋಡ್ತೀವಿ. ಕೆಲವು ಏನು ಗಂಭೀರ ಅಪರಾಧ, ಹೀನಸ್ ಕ್ರೈಮ್ ಅಂತಾರೆ, ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ? ಈ ಮರಣದಂಡನೆಯನ್ನು ಕೊಡ್ತೀವಿ. ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಅಪ್ಹೆಲ್ಡ್ ಇನ್ ಬಚನ್ ಸಿಂಗ್. ಬಚನ್ ಸಿಂಗ್ ಅಂತಕ್ಕಂಥ ಒಂದು ಫೇಮಸ್ ಪ್ರಕರಣ ಬರ್ತದೆ. ಅದರಲ್ಲಿ ನಾವು ಏನು ಹೇಳ್ತೀವಿ? ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರಿನ್ ಈಸ್ ಯೂಸ್ಡ್ ವಿಚ್ ಕಂಟಿನ್ಯೂಸ್ ಟು ಗೈಡ್ ದ ಸೆಂಟೆನ್ಸಿಂಗ್ ಆಫ್ ಡೆತ್ ಪೆನಾಲ್ಟಿ ಇನ್ BNS. ನೋಡಿ, ಈ ಬಚನ್ ಸಿಂಗ್ ಪ್ರಕರಣದಲ್ಲಿ ಇದಕ್ಕೆ ನಾವೊಂದು ಕಾನ್ಸೆಪ್ಟ್ನ ತಂದಿದ್ದೀವಿ, ರೇರೆಸ್ಟ್ ಆಫ್ ರೇರ್ ಕೇಸ್. ಈ ಪ್ರಕರಣಗಳನ್ನು ನಾನು ಮತ್ತೆ ಡಿಸ್ಕಸ್ ಮಾಡ್ತೀನಿ. ಡೆಫಿನೆಟ್ಲಿ ಮುಂದೆ ಬರ್ತಾ ಈ ಪ್ರಕರಣಗಳ ಬಗ್ಗೆಯೂ ನಾವು ಚರ್ಚೆ ಮಾಡಬೇಕಾಗ್ತದೆ. ಆದರೆ ಇವತ್ತಿನ ದಿವಸ ನಾನು ಈ ಶಿಕ್ಷೆಗಳ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೀನಿ. ಅಷ್ಟನ್ನು ಮಾತ್ರ ಇವತ್ತು ನೋಡೋಣ. ದೆನ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಅಜೀವ ಕಾರಾವಾಸ. ದಿಸ್ ಒನ್ ಈಸ್ ಅಜೀವ ಕಾರಾವಾಸ. ಏನು ಅಜೀವ ಕಾರಾವಾಸ ಅಂತಂದರೆ, ಲೈಫ್ ಇಂಪ್ರಿಸನ್ಮೆಂಟ್ ಮೀನ್ಸ್ imprisonment for the remainder of natural life unless remitted or committed by competent authority. ಅವನು ಜೀವ ಇರುವವರೆಗೆ ಎಲ್ಲಿರಬೇಕು? ಜೈಲಲ್ಲಿ ಇರಬೇಕು, ಜೈಲಲ್ಲೇ ಸಾಯಬೇಕು ಅಂತ. ಆದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಸರ್ಕಾರ ಅವನ ಒಳ್ಳೆಯ ನಡತೆಯನ್ನು ನೋಡಿ ಕೆಲವು ದಿನಗಳ ನಂತರ ಅವನ್ನ ಸೆರೆವಾಸದಿಂದ ಬಿಡುಗಡೆ ಮಾಡುವಂತಹ ಸಾಧ್ಯತೆ. ಅದಕ್ಕೇನಂತಾರೆ? ಕಮ್ಯೂಟೆಡ್ ಅಂತಾರೆ. ಕಮ್ಯೂಟೇಷನ್ ಅಂತ ಹೇಳ್ತಾರೆ. ಇಟ್ ಈಸ್ ಕಾಲ್ಡ್ ಕಮ್ಯೂಟೇಷನ್. ಕಮ್ಯೂಟೇಷನ್ ಮಾಡದ ಹೊರತು ಅವನು ಜೀವವಿರುವವರೆಗೆ ಜೈಲಿನಲ್ಲಿ ಇರಬೇಕು ಅಂತಕ್ಕಂಥದ್ದು ಇದರ ಅರ್ಥ. ಫಾರ್ ಕ್ಯಾಲ್ಕುಲೇಷನ್ ಆಫ್ ಫ್ರಾಕ್ಷನ್ಸ್, ಸೆಕ್ಷನ್ 6 ಡೀಮ್ಸ್ ದ ಲೈಫ್ ಆಫ್ ಎ ಪರ್ಸನ್ ಈಸ್ 20 years. ಈಗ ಕಮ್ಯೂಟೇಷನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಕಮ್ಯೂಟೇಷನ್ ಮಾಡ್ತಾರೆ ಅಂದರೆ ಡೆತ್ ಪೆನಾಲ್ಟಿ ಇದ್ದವನಿಗೆ ನಾವೇನು ಕೊಡ್ಬೋದು? ಲೈಫ್ ಇಂಪ್ರಿಸನ್ಮೆಂಟ್ ಕೊಡ್ಬೋದು. ದಟ್ ಈಸ್ ಕಮ್ಯೂಟೇಷನ್, ಕಡಿಮೆ ಮಾಡಿದಂಗೆ. ಓಕೆ, ಒಬ್ಬ ಲೈಫ್ ಇಂಪ್ರಿಸನ್ಮೆಂಟ್ ಇರೋವನಿಗೆ ಅವನಿಗೆ ಶಿಕ್ಷೆ ಅರ್ಧ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಈಗ ಸರ್ಕಾರ ನಿರ್ಧಾರ ಮಾಡ್ತದೆ, ಅವನು 10 ವರ್ಷ ಜೈಲಲ್ಲಿ ಇದ್ದಾನೆ, ಆವಾಗ ಅವನ ಶಿಕ್ಷೆಯನ್ನು ನಾವೇನು ಮಾಡಬೇಕು? ಅವನು ಒಳ್ಳೆಯ ನಡತೆಯಲ್ಲಿದ್ದಾನೆ, ಆದ್ದರಿಂದ ಅವನ ಜೀವಾವಧಿ ಶಿಕ್ಷೆಯನ್ನು ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದಾಗ ನಾವೇನು ಮಾಡ್ತೀವಿ? ಆ ಶಿಕ್ಷೆಯ ಅವಧಿಯನ್ನು 20 ವರ್ಷ ಅಂತ ತಿಳ್ಕೊಳ್ತೀವಿ. 20 ವರ್ಷ ಅಂತ ತಿಳ್ಕೊಳ್ತೀವಿ. ಆವಾಗ 10 ವರ್ಷ ಆದಮೇಲೆ ಅವಾಗ ನಾವು ಬಿಡುಗಡೆ ಮಾಡ್ಬೋದು. ಅದಕ್ಕೆ ಕಮ್ಯೂಟೇಷನ್ ಅಂತ ಹೇಳ್ತೀವಿ. ಈ ರೀತಿ ಲೆಕ್ಕಾಚಾರಕ್ಕೆ ಅದನ್ನು ನಾವು ಇಟ್ಕೊಂಡಿದ್ದೀವಿ. ದಟ್ ಈಸ್ ದಿ ಕಾನ್ಸೆಪ್ಟ್, ರೈಟ್? ದೆನ್ ಇಂಪ್ರಿಸನ್ಮೆಂಟ್, ಇದು ಎಷ್ಟು ವರ್ಷಕ್ಕಾಗ್ಬೋದು? ಜೀವಾವಧಿಯನ್ನು ಬಿಟ್ಟು ಕಡಿಮೆ ವರ್ಷ, 7 ವರ್ಷ, 10 ವರ್ಷ, ಹೀಗೆ. ಇದಕ್ಕೆ ನಾವೇನಂತೀವಿ? ಇಂಪ್ರಿಸನ್ಮೆಂಟ್ ಅಂತ ಹೇಳ್ತೀವಿ. ಈ ಇಂಪ್ರಿಸನ್ಮೆಂಟಲ್ಲಿ ನಾವು 2 ಪ್ರಕಾರ ಮಾಡಿದ್ವಿ, 1, 2. ಒಂದು ಇಂಪ್ರಿಸನ್ಮೆಂಟ್ ಏನು ಅಂತಂದರೆ, ಒಂದು ಇಂಪ್ರಿಸನ್ಮೆಂಟ್ ರಿಗರಸ್ಸು, ಎರಡನೇದು ಸಿಂಪಲ್, ಸರಳ ಶಿಕ್ಷೆ ಮತ್ತು ಕಠಿಣ ಶಿಕ್ಷೆ ಅಂಥೇಳಿ. ಕಠಿಣ ಶಿಕ್ಷೆಯಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ, ಅವರಿಗೆ ಕೆಲಸ ಕೊಡ್ತೀವಿ, ಹಾರ್ಡ್ ಲೇಬರ್, ಕಠಿಣ ಲೇಬರ್ ಕೆಲಸ, ಕಲ್ಲು ಹೊಡೆಯೋದು, ಮರ ಕಟ್ಟಿಗೆ ಹೊಡೆಯೋದು, ಅಥವಾ ಭೂಮಿ ಉಳುವಂಥದ್ದು, ಈ ರೀತಿಯಾದಂಥ ಅನೇಕ ಕಠಿಣ ಕೆಲಸಗಳನ್ನು ಅವನಿಗೆ ನಿರಂತರವಾಗಿ ನಾವು ಕೊಡ್ತೀವಲ್ಲ, ಅದಕ್ಕೆ ಏನು ಹೇಳ್ತೀವಿ ನಾವು? ರಿಗರಸ್ ಇಂಪ್ರಿಸನ್ಮೆಂಟ್ ಅಂತ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಳ್ಬೇಕು ನೀವು. ಆಲ್ವೇಸ್ ದಿಸ್ ಯಾವುದು? ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಈಸ್ ಇಂಪ್ಲೈಡ್ಲಿ ಇಂಪ್ಲೈಡ್ಲಿ ರಿಗರಸ್ ಇಂಪ್ರಿಸನ್ಮೆಂಟ್. ಒಮ್ಮೆ ನಿಮ್ಮ ಒಬ್ಬ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಕೊಟ್ಟರೆ ಅವನಿಗೆ ಖಂಡಿತವಾಗಿಯೂ ಅದು ಸಿಂಪಲ್ ಅಲ್ಲ, ಸರಳ ಶಿಕ್ಷೆ ಅಲ್ಲ ಅದು.
ಅದು ಕಠಿಣ ಶಿಕ್ಷೆ. ಜೀವಾವಧಿ ಶಿಕ್ಷೆ ಅದು ಹೇಳಿದಂತೆ ಕಠಿಣ ಶಿಕ್ಷೆಯೇ ಅದರ ಅರ್ಥ. ಆದರೆ ಬೇರೆದವರಿಗೆ 10 ವರ್ಷ ಶಿಕ್ಷೆ ಆಗುತ್ತೆ, 5 ವರ್ಷ ಆಗುತ್ತೆ, ಈ ರೀತಿ ಇರುವವರಿಗೆ ಇಟ್ ಈಸ್ ಡಿಫರೆಂಟ್. ದ ಚಾಯ್ಸ್ ಬಿಟ್ವೀನ್ ದ ಟೂ ಈಸ್ ಗೈಡೆಡ್ ಬೈ ಸೆಕ್ಷನ್ 7. ಇದನ್ನು ನೋಡೋಣ. ಲೆಟ್ ಅಸ್ ಸಿ ಸೆಕ್ಷನ್ 7, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್. ನೆಕ್ಸ್ಟ್, ಫೋರ್ಫಿಚರ್ ಆಫ್ ಪ್ರಾಪರ್ಟಿ, ಸ್ವತ್ತು ಜಪ್ತಿ. ಆ ವ್ಯಕ್ತಿಯ ಆಸ್ತಿಯನ್ನು ನಾವು ಜಪ್ತು ಮಾಡುವಂಥದ್ದು. ಕೋರ್ಟ್ ಮೇ ಡಿಪ್ರೈವ್ ದ ಅಫೆಂಡರ್ ಆಫ್ ಸ್ಪೆಸಿಫೈಡ್ ಪ್ರಾಪರ್ಟಿ for certain offenses, especially serious economic anti-state property of crime, property or property crimes, right, or property crimes. ಅಂದರೆ ಒಬ್ಬ ವ್ಯಕ್ತಿ ದೇಶ ವಿರೋಧಿ ಅಥವಾ ಆರ್ಥಿಕ ಅಪರಾಧ, ನೀವು ವಿಜಯ ಮಲ್ಯ ನೆನೆಸ್ಕೋಬಹುದು. ಆರ್ಥಿಕ ಅಪರಾಧ ಅಥವಾ ಅಪರಾಧದಿಂದ ಗಳಿಸಿದ ಆಸ್ತಿ ಇವೆಲ್ಲವನ್ನು ನೀವೇನ್ ಮಾಡ್ಬೋದು? ಜಪ್ತ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಫೋರ್ಫಿಚರ್ ಆಫ್ ಪ್ರಾಪರ್ಟಿ, ರೈಟ್. ಅಂಡ್ ದೆನ್ ಕಮ್ಸ್ ದಿ ಫೈನ್. ದಂಡವನ್ನು ಹಾಕುವಂಥದ್ದು. ಮಾನಿಟರಿ ಪೆನಾಲ್ಟಿ ಅಂತ ಹೇಳ್ತೀವಿ, ಹಣಕಾಸಿನ ದಂಡ. ಸೆಕ್ಷನ್ 8 ಲೇಸ್ ಡೌನ್ ದ ರೂಲ್ಸ್ ಆನ್ ಅಮೌಂಟ್, ಡಿಫಾಲ್ಟ್, ಇಂಪ್ರಿಸನ್ಮೆಂಟ್ ಅಂಡ್ ಲಿಮಿಟ್ಸ್. ಮತ್ತು ಸೆಕ್ಷನ್ 8 ಅಲ್ಲಿ ಅದ್ರ ಬಗ್ಗೆ ವಿವರವಾಗಿ ತಿಳ್ಕೊಂತೀವಿ ನಾವು. ಬಟ್ ಈ ಶಿಕ್ಷೆಯ ಪ್ರಕಾರಗಳನ್ನು ಮಾತ್ರ ನಾನು ಇಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅಂತಹ ಒಂದು ಶಿಕ್ಷೆ ಯಾವುದು ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು ಅಂತಂದ್ರೆ ದಂಡ. ಸೊ ಈಗೇನು ನಾವು ಈ 4 ಶಿಕ್ಷೆಗಳನ್ನು ನೋಡಿದ್ವಿ, ABCDE. ಸೊ 5 ಶಿಕ್ಷೆಗಳನ್ನು ನಾವು ನೋಡಿದ್ವಿ. 5 ಶಿಕ್ಷೆಗಳು ಇವು IPC-ನಲ್ಲಿ ಇದ್ದಂಥ ಶಿಕ್ಷೆಗಳು. ಎಲ್ಲ ಶಿಕ್ಷೆಗಳು ನಾನು ಹೇಗೆ ನಿಮ್ಮ ಜೊತೆಗೆ ಏನು ಚರ್ಚೆ ಮಾಡಿದ್ದೀನಿ, ಇವೆಲ್ಲ ಹಿಂದೆ ಎಲ್ಲಿದ್ದು IPC-ನಲ್ಲಿದ್ದು. ಓಕೆ, ಸೊ ಅಪಾರ್ಟ್ ಫ್ರಮ್ ದಿಸ್, ದ ನೆಕ್ಸ್ಟ್ ಒನ್ ದಿಸ್ ಈಸ್ ದ ನ್ಯೂ ಒನ್, ಕಮ್ಯುನಿಟಿ ಸರ್ವಿಸ್, ಸಮುದಾಯ ಸೇವೆ. ನ್ಯೂ ಇನ್ BNS ಇದನ್ನು ಮಾತ್ರ ಹೊಸದಾಗಿ ಸೇರಿಸಿದ್ವಿ ನಾವು. BNS-ನಲ್ಲಿ ಶಿಕ್ಷೆಗಳ ವಿಷಯ ಚರ್ಚೆಗೆ ಬಂದಾಗ ಹೊಸ ಶಿಕ್ಷೆಯನ್ನು ನಾವು ಕಂಡು ಹಿಡಿದಿರೋದು ಎಲ್ಲಿ ಅಂತಂದರೆ BNS-ನಲ್ಲಿ. ಅಂದರೆ ಈ ಒಂದು ಶಿಕ್ಷೆ 1/7/2024 ಜಾರಿಗೆ ಬರುತ್ತೆ. ಮೊದಲಿಲ್ಲ ಇದು. ಸಮುದಾಯ ಸೇವೆ 1/7/2024 ಮೊದಲು ಇಲ್ಲ. ಯಾಕೆಂದ್ರೆ BNS ಜಾರಿಗೆ ಬಂದ ದಿನ ಇದು. BNS ಜಾರಿಗೆ ಬಂದ ದಿನ. ಆ ದಿನದ ನಂತರ ನಾವೇನ್ ಮಾಡ್ಬೋದು? ಈ ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಅಫೆಂಡರ್ ಈಸ್ ರಿಕ್ವೈರ್ಡ್ ಟು ಪರ್ಫಾರ್ಮ್ ಅನ್ಪೇಯ್ಡ್ ಸೋಷಿಯಲಿ ಯೂಸ್ಫುಲ್ ವರ್ಕ್ಸ್. ಇಲ್ಲಿ ನಾವು ಇವನಿಗೆ ಸಂಬಳ ಕೊಡೋದಿಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಗಿವ್ ಹಿಮ್ ದಿ ಸ್ಯಾಲರಿ. ನಾವು ಅವನಿಗೆ ಸಂಬಳ ಕೊಡಲಾರದೆ ಕೆಲಸ ಮಾಡಿಸ್ತೀವಿ. ನೀವು ಆರ್ಟಿಕಲ್ 23-24 ಅಲ್ಲಿ ನೋಡಿರ್ಬೋದು, ಬೇಗಾರ್ ಅಂತ ಶಬ್ದ ಬರ್ತದೆ. ಬೇಗಾರ್ ಸಂಬಳ ಕೊಡದೆ ಆಕ್ಚುಲಿ ಕೆಲಸ ಮಾಡಿಸೋ ಹಾಗಿಲ್ಲ. ದಟ್ ಈಸ್ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್. ಆದರೆ ಒಬ್ಬ ಶಿಕ್ಷಿತ ವ್ಯಕ್ತಿಗೆ ನಾವು ಆ ರೀತಿ ಮಾಡ್ಬೋದು. ಓಕೆ, ಸೊ ಯೂಸ್ಫುಲ್ ವರ್ಕ್, ಕ್ಲೀನಿಂಗ್ ಆಫ್ ಪಬ್ಲಿಕ್ ಪ್ಲೇಸಸ್, ಹೆಲ್ಪಿಂಗ್ ಹಾಸ್ಪಿಟಲ್ಸ್, ಅಸಿಸ್ಟಿಂಗ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್, ಎಟ್ಸೆಟ್ರಾ ಎಟ್ಸೆಟ್ರಾ. ಸಾಮಾನ್ಯವಾಗಿ ಕಮ್ಯುನಿಟಿ ಸರ್ವಿಸನ್ನು ಏನು ಮಾಡ್ತಾರೆ ಅಂತಂದರೆ, ಈ ಹೊಸದಾಗಿ ರಿಫ್ಲೆಕ್ಟ್ಸ್, ಈಗ ಫಸ್ಟ್ ಟೈಮ್ ಅಫೆಂಡರ್ ಇರ್ತಾರೆ ಅಥವಾ ಅವನು ಏನೋ ಇನ್ನೋಸೆಂಟ್ಲಿ ಅಪರಾಧವನ್ನು ಮಾಡಿರ್ತಾನೆ, ಶಿಕ್ಷೆ ಕೊಡಲೇಬೇಕಾಗತ್ತೆ, ಅವನಿಗೆ ಜೈಲುವಾಸ ಮಾಡಿಸೋದು ಸರಿ ಅನಿಸೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ನಾವೇನು ಮಾಡ್ತೀವಿ? ಈ ರೀತಿಯಾದಂತಹ ಸಮುದಾಯ ಸೇವೆಯ ಶಿಕ್ಷೆಯನ್ನು ಕೊಡ್ತೀವಿ. ರಿಫ್ಲೆಕ್ಟ್ಸ್ ರಿಫಾರ್ಮೇಟಿವ್. ನೋಡಿ, ಇದರ ಒಂದು ಈ ಅಂಶವನ್ನು ಅಥವಾ ಇದರ ಒಂದು ಉದ್ದೇಶವನ್ನು ನಾವು ನೋಡಿದರೆ, ನಾನು ಹೇಳಿದ್ನಲ್ವ ನಿಮ್ಗೆ, ರಿಫಾರ್ಮೇಟಿವ್ ಥಿಯರಿ, ರೆಟ್ರಿಬ್ಯೂಟಿವ್ ಥಿಯರಿ, ಡೆಟರೆಂಟ್ ಥಿಯರಿ, ರಿಫಾರ್ಮೇಟಿವ್ ಥಿಯರಿ. ಈ ರಿಫಾರ್ಮೇಟಿವ್ ಥಿಯರಿಯನ್ನು ನಾವು ಈ ನಮ್ಮ BNS-ನಲ್ಲಿ ತಂದಿದ್ದೀವಿ ಅಂಥೇಳಿ ನಾವೇನಾದ್ರು ಹೇಳುವುದಾದರೆ ಈ ಶಿಕ್ಷೆಯನ್ನು ಹೇಳ್ಬೋದು ನಾವು. ಯಾವ ಶಿಕ್ಷೆ? ಸೆಕ್ಷನ್ 4F. ಸೆಕ್ಷನ್ 4F ಏನು ಹೇಳುತ್ತೆ ಅಂತಂದರೆ, ದಿಸ್ ಈಸ್ ಎನ್ ಇಂಡಿಕೇಶನ್ ಆಫ್ ರಿಫಾರ್ಮೇಟಿವ್ ಥಿಯರಿ. ಸಿ, ರಿಫಾರ್ಮೇಟಿವ್ ಆ್ಯಂಡ್ ರಿಸ್ಟೋರೇಟಿವ್ ಜಸ್ಟಿಸ್. ಇಟ್ ಈಸ್ ರಿಫಾರ್ಮೇಟಿವ್ ಆ್ಯಂಡ್ ರಿಸ್ಟೋರೇಟಿವ್ ಜಸ್ಟಿಸ್. ಪನಿಷ್ಮೆಂಟ್ ಬಿಕಮ್ಸ್ ಎನ್ ಅಪಾರ್ಚುನಿಟಿ ಟು ರಿಪೇರ್ ಸೋಷಿಯಲ್ ಹಾರ್ಮ್ ಇನ್ಸ್ಟೆಡ್ ಆಫ್ ಮಿಯರ್ಲಿ ಸಫರಿಂಗ್ ಇನ್ ಜೈಲ್. ಕೇವಲ ಜೈಲಿನಲ್ಲಿ ಸಫರ್ ಆಗೋದಕ್ಕಿಂತ
ನಾವಿನ್ನೊಂದು ಹೊಸ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೀವಿ. ಕಮ್ಯುನಿಟಿ ಸರ್ವಿಸ್ ಈಸ್ ದ 6th ಪನಿಷ್ಮೆಂಟ್ ಆಡೆಡ್ ಬೈ BNS ಟು ದ ಕ್ಲಾಸಿಕಲ್ 5 ಪನಿಷ್ಮೆಂಟ್ಸ್. ನೋಡಿ, ಇದು 6ನೇ ಶಿಕ್ಷೆ. ದಿಸ್ ಈಸ್ ಅವರ್ 6th ಪನಿಷ್ಮೆಂಟ್. BNS ನಲ್ಲಿ ಕೊಟ್ಟಂತಹ 6ನೇ ಪನಿಷ್ಮೆಂಟ್ ಇದು. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ರಿಮೆಂಬರ್. This is all about section 4. We have clearly discussed section 4. Number 1, number 2, number 3, number 4. Oh, which one we have left? Number 5. Oh, it is 6th. Death penalty, life imprisonment, rigorous, simple, then 4 feature. After 4 feature, one minute. B, imprisonment, life imprisonment, then imprisonment 3, 4 feature 4, community service 5, 6 ಅಲ್ಲ, it is only 5. It is only 5. This is incorrect. 5th, we can call it as 5th, not 6th. 5th punishment. ನೀವು ರಿಗರಸ್ ಇದನ್ನು 2 ಕ್ಲಾಸಿಫಿಕೇಶನ್ ಮಾಡಿದ್ರೆ ಹಂಗಾಗ್ಬೋದು, ಬಟ್ ಇಟ್ ಈಸ್ 5th only, not 6th. 5th. Okay. Now I am coming to section 5. Section 5 talks about commutation. Actually commutation ಅಂತಂದ್ರೆ ನಾವೇನು ಹೇಳ್ಬೋದು ಅಂತಂದ್ರೆ ರೂಪಾಂತರ ಅನ್ನೋದಕ್ಕಿಂತ ಕಡಿಮೆ ಮಾಡುವುದು, ಶಿಕ್ಷೆ ಕಡಿಮೆ ಮಾಡುವ ಪ್ರಕ್ರಿಯೆ, ಶಿಕ್ಷೆ ಕಡಿತಗೊಳಿಸುವುದು. ಯಾಕೆಂದ್ರೆ ಶಿಕ್ಷೆ ಹೆಚ್ಚು ಮಾಡುವಂಥದ್ದು ಇದರಲ್ಲಿ ಬರೋದೇ ಇಲ್ಲ. ಶಿಕ್ಷೆ ಹೆಚ್ಚು ಮಾಡುವಂಥದ್ದು ಇದರಲ್ಲಿ ಬರುವುದಿಲ್ಲ. ದಿಸ್ ಸೆಕ್ಷನ್ ಎಂಪವರ್ ದ ಅಪ್ರಾಪ್ರಿಯೇಟ್ ಗವರ್ಮೆಂಟ್. ನೋಡಿ, ಇಲ್ಲಿ ವಿ ಹ್ಯಾವ್ ಯೂಸ್ಡ್ ದ ವರ್ಡ್ ಅಪ್ರಾಪ್ರಿಯೇಟ್ ಗವರ್ಮೆಂಟ್. ವಾಟ್ ಈಸ್ ಮೆಂಟ್ ಬೈ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ವಾಟ್ ಈಸ್ ಮೆಂಟ್ ಬೈ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಅನ್ನೋದು ನೋಡಿ, ಎಲ್ಲಿ ನಾರ್ಮಲಿ ದಿಸ್ ಕಮ್ಸ್ ಅಂಡರ್ ಕನ್ಕರೆಂಟ್ ಲಿಸ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ 7. ಆದ್ದರಿಂದ ಇಲ್ಲಿ ಏನಾಗುತ್ತೆ, ಇನ್ ಸಮ್ ಕೇಸಸ್ ಇಟ್ ವಿಲ್ ಬಿ ಸೆಂಟ್ರಲ್ ಗವರ್ಮೆಂಟ್ ವೇರ್ ದ ಪನಿಷ್ಮೆಂಟ್ ಈಸ್ ಗಿವನ್ ಬೈ ಸೆಂಟರ್ ಆರ್ ಅಂಡರ್ which law it has given punishment, and especially on death penalty, on death sentence, it is normally the central government. Then in certain cases it is state governments also. ರಾಜ್ಯ ಸರ್ಕಾರನು ಕೆಲವೊಂದ್ಸಲ ರೆಮಿಷನ್ ಅನ್ನು ಮಾಡುತ್ತೆ. ಅಂದ್ರೆ ಗವರ್ನರ್ ಆಲ್ಸೋ ಹ್ಯಾಸ್ ಗಾಟ್ ದ ಪವರ್ ಅಂಡ್ ದಿ ಪ್ರೆಸಿಡೆಂಟ್ ಆಲ್ಸೋ ಹ್ಯಾಸ್ ಗಾಟ್ ದ ಪವರ್. appropriate government to substitute one form of punishment for another without offender's consent. ನೋಡಿ, ಒಬ್ಬ ಅಪರಾಧಿಗೆ ಅವನ ಕನ್ಸೆಂಟ್, ಒಪ್ಪಿಗೆ ಇಲ್ಲದೇನೂ ಮಾಡ್ಬೋದು. ಏನು ಮಾಡ್ಬೋದು, ಶಿಕ್ಷೆಯನ್ನು ಒಂದು ಶಿಕ್ಷೆಯಿಂದ ಇನ್ನೊಂದು ಶಿಕ್ಷೆಗೆ ಬದಲಾವಣೆ ಮಾಡ್ಬೋದು. ಇಲ್ಲಿ ನಾವು ಮಾರ್ಕ್ ಮಾಡಿದ್ದೀವಿ ಡೆತ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಅಂದರೆ ಕ್ಯಾಪಿಟಲ್ ಪನಿಷ್ಮೆಂಟ್ ಬದಲು ಅವ್ನಿಗೆ ನಾವು ಜೀವಾವಧಿ ಶಿಕ್ಷೆ ಕೊಡ್ಬೋದು, ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಟು ಟರ್ಮ್ ಇಂಪ್ರಿಸನ್ಮೆಂಟ್ ಅದನ್ನು ಕಮ್ಮಿ ಮಾಡ್ಬೋದು, ಅಥವಾ ರಿಗರಸ್ ಇದ್ದದ್ದನ್ನು ನಾವೇನು ಮಾಡ್ಬೋದು, ಸಿಂಪಲ್ ಮಾಡ್ಬೋದು. ಕಠಿಣ ಶಿಕ್ಷೆಯನ್ನು ಏನು ಮಾಡ್ಬೋದು, ಸರಳ ಶಿಕ್ಷೆಯನ್ನು ಮಾಡ್ಬೋದು. ಆದ್ದರಿಂದ ನಾನು ನಿಮಗೆ ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇದು ರೂಪಾಂತರ ಅನ್ನೋದಕ್ಕಿಂತ ನಾವೇನು ಮಾಡ್ಬೋದು, ಕಡಿತಗೊಳಿಸುವ ಪ್ರಕ್ರಿಯೆ ಅಂತ ಹೇಳ್ಬೋದು. ದಟ್ ಪವರ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ 5 ಅನ್ನೋದನ್ನು ನೀವು ಗಮನಿಸಬೇಕು. ಅಪ್ರಾಪ್ರಿಯೇಟ್ ಗವರ್ಮೆಂಟ್, ಸೆಂಟರ್ ಆರ್ ದ ಸ್ಟೇಟ್, ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದ ಅಫೆನ್ಸ್, ಆ್ಯಂಡ್ ದ ಎಕ್ಸಿಕ್ಯೂಟಿವ್ ಪವರ್. ಅಂದರೆ
ಕೇಂದ್ರಕ್ಕೂ ಆಡಳಿತಾತ್ಮಕ ಅಧಿಕಾರ ಇದೆ, ರಾಜ್ಯಕ್ಕೂ ಆಡಳಿತಾತ್ಮಕ ಅಧಿಕಾರ ಇದೆ. ಅದು ಯಾವ ಪನಿಷ್ಮೆಂಟು ಯಾವ ವಿಷಯದ ಮೇಲೆ ಅನ್ನೋದನ್ನು ನಿರ್ಧರಿಸಿ ಈ ಪನಿಷ್ಮೆಂಟನ್ನು, ವಿಷಯ ಟೆರರಿಸಮ್ ಆದರೆ ಅದು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ, ಅಥವಾ ಯಾವುದೋ ಮರ್ಡರು ಇಂಥದ್ದಾದರೆ ರಾಜ್ಯ ಸರ್ಕಾರಕ್ಕೆ ಬರುತ್ತೆ, ಹೊಡೆದಾಟ ಆದರೆ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಸಂಬಂಧಿತ ಸರ್ಕಾರ ಎಂದರೆ ಅಪರಾಧದ ಸ್ವಭಾವವನ್ನು ಅವಲಂಬಿಸಿ, ಅತಿ ಮುಖ್ಯವಾಗಿ ಸ್ವಭಾವ, ಡೆತ್ ಸೆಂಟೆನ್ಸ್ನಲ್ಲಿ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗುತ್ತೆ. ರಿಫ್ಲೆಕ್ಟ್ಸ್ ಎಕ್ಸಿಕ್ಯೂಟಿವ್ ಮರ್ಸಿ, ಪಬ್ಲಿಕ್ ಪಾಲಿಸಿ ಆ್ಯಂಡ್ ರೀಹ್ಯಾಬಿಲಿಟೇಷನ್ ಆಫ್ ಅಬ್ಜೆಕ್ಟಿವ್ಸ್. ನೋಡಿ, ಈ ಸೆಕ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಒಂದನ್ನು ಬಹಳ ಡೀಪಾಗಿ ಯೋಚನೆ ಮಾಡಿದ್ದೀನಿ. ಏನು ಅಂತಂದರೆ, ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ದಾಖಲೆಗಳನ್ನು ಮಾಡಿ ಅಲ್ಟಿಮೇಟ್ಲಿ ಶಿಕ್ಷೆ ಕೊಟ್ಟು ಒಬ್ಬ ವ್ಯಕ್ತಿಗೆ ಡೆತ್ ಸೆಂಟೆನ್ಸ್ ನಾವು ಕೊಟ್ಟ ಆದಮೇಲೆ, ಅಂದರೆ ಅದಕ್ಕೆ ಒಂದು ಪ್ರಾಸೆಸ್, BNS ಸೇರಿ ಆ ಪ್ರೊಸೆಸ್ಸನ್ನು ಎಷ್ಟು ಶ್ರಮವಹಿಸಿ ಮಾಡಿರ್ತಾರೆ. ಆಮೇಲೆ ಸರ್ಕಾರ ಹೀಗೆ ಮಾಡ್ಬೋದಾ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮ ತಲೆಯಲ್ಲಿ ಬರುತ್ತೆ. ಅಥವಾ ಸಾಮಾನ್ಯ ಜನರು ಅಂತಾರೆ, ಇದೇನು ಇಷ್ಟೆಲ್ಲ ಮಾಡಿದ ಮೇಲೆ ಅವ್ರು ನೋಡಿ ಹೀಗೆ ಮಾಡಿಬಿಟ್ರು ಅಂತ. ಆದ್ರೆ ಯಾಕೆ ಮಾಡಿದರು ಅಂತಕ್ಕಂಥದ್ದನ್ನು ನೀವು ಅಕಸ್ಮಾತ್ ಯೋಚನೆ ಮಾಡುವುದಾದರೆ ನೀವು ಈ ಕಾನ್ಸೆಪ್ಟಲ್ಲಿ ಯೋಚನೆ ಮಾಡಬೇಕು. ಒಬ್ಬ ವ್ಯಕ್ತಿ ತಪ್ಪು ಮಾಡ್ದಾನೆ, ಆ ತಪ್ಪು ಮಾಡಿದಾಗ ತಪ್ಪು ಏನಾದರೂ ಸೊಸೈಟಿಗೆ ವಿರುದ್ಧವಾಗಿದ್ರೆ, ಅಗೇನೆಸ್ಟ್ ಸೊಸೈಟಿ ವಿರುದ್ಧವಾಗಿದ್ರೆ, ಇದು ಯಾರ ಕರ್ತವ್ಯ ಇವನಿಗೆ ಪನಿಷ್ ಮಾಡಿಸೋದು? ಇಟ್ ಇಸ್ ದ ಜಾಬ್ ಆಫ್ ಎ ಸ್ಟೇಟ್. ಅದೇ ಒಳ್ಳೆಯ ಕೆಲಸವನ್ನು ಮಾಡಿದರೆ, ಅಥವಾ ಅವನು ಟಾರ್ಟ್ ಮಾಡಿದ್ದ ಅಂತ ಇಟ್ಕೊಳ್ಳಿ, ಹಿ ಹ್ಯಾಸ್ ಡನ್ ಟಾರ್ಟ್. ಇಲ್ಲಿ ಇಟ್ ಈಸ್ ಬಿಟ್ವೀನ್ ಟೂ ಪಾರ್ಟೀಸ್. ಸೊ ಸ್ಟೇಟ್ ಈಸ್ ನಾಟ್ ಬಾದರ್ಡ್ ಹಿಯರ್. It is only, it will ultimately end up in compensation. ಒಂದು ಪರಿಹಾರದಲ್ಲಿ ಅದು ಎಂಡ್ ಆಗ್ಬಿಡುತ್ತೆ. ಆದರೆ ಇಲ್ಲಿ ರಾಜ್ಯ ಮತ್ತು ಸಮಾಜವನ್ನು ರಕ್ಷಿಸುವಂತಹ ಜವಾಬ್ದಾರಿ ರಾಜ್ಯದ್ದು. ಆದ್ದರಿಂದ ಯಾವತ್ತು ವೆನ್ ಕನ್ವಿಕ್ಟೆಡ್ ಪರ್ಸನ್ ಆ ವ್ಯಕ್ತಿ ಇಂಪ್ರೂವ್ಸ್ ಅಂದ್ರೆ ಫಿಟ್ ಟು ಬಿ ಇನ್ ಸೊಸೈಟಿ, ಆವಾಗ ಅವನಿಗೆ ಏನ್ ಮಾಡ್ಬೋದು? ಅಗೇನ್ ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಟು ಬ್ರಿಂಗ್ ಹಿಮ್ ಇನ್ಸೈಡ್ ದ ಸೊಸೈಟಿ. ಅವಾಗ ನಾವೇನ್ ಮಾಡ್ತೀವಿ? ಜೀವಾವಧಿ ಶಿಕ್ಷೆ ಇರ್ತಕ್ಕಂಥ ವ್ಯಕ್ತಿಗೆ ಅವನ್ನ 20 ವರ್ಷ ಅಂತ ಟ್ರೀಟ್ ಮಾಡಿ ಅವನ 10 ವರ್ಷ ಶಿಕ್ಷೆ ಮುಗಿಸಿದ್ದ ಅಂತಂದ್ರೆ ಅವನ್ನ ಸಮಾಜಕ್ಕೆ ವಾಪಸ್ ಕರ್ಕೊಂಡ್ ಬರ್ತೀವಿ. ಅಂದ್ರೆ ಸಮಾಜದಿಂದ ಅವನನ್ನು ವಂಚಿತ ಮಾಡಿರೋದು ನ್ಯಾಯಾಲಯ ಅಲ್ಲ, ಕೇಸ್ ಹಾಕಿದವ್ರು ನ್ಯಾಯಾಲಯ ಅಲ್ಲ. ಕೇಸ್ ಹಾಕಿದ್ದು ಸ್ಟೇಟ್ ಓನ್ಲಿ. ಸ್ಟೇಟ್ ಕೇಸ್ ಹಾಕಿ ಅವನಿಗೆ ಶಿಕ್ಷೆ ಕೊಡ್ಸಿರುತ್ತೆ. ಅವನು ಸುಧಾರಿಸಿದ್ದೇನೆ ಅಂದಮೇಲೆ ಅವನು ವಾಪಸ್ ಸೊಸೈಟಿಗೆ ಕರ್ಕೊಂಡ್ಬರುವಂಥ ಜವಾಬ್ದಾರಿಯು ಕೂಡ ಯಾರಿಗಿರುತ್ತೆ? ರಾಜ್ಯಕ್ಕೆ ಇರುತ್ತೆ. ಆದ್ದರಿಂದ ದಿಸ್ ರೆಮಿಷನ್ ಪವರ್ ಇಸ್ ದೇರ್. ಸರ್ಕಾರಕ್ಕೆ, ಅಪ್ರಾಪ್ರಿಯೇಟ್ ಸರ್ಕಾರ ಏನು ಮಾಡುತ್ತೆ? ರೆಮಿಷನ್ ಅನ್ನು ಮಾಡುತ್ತೆ, ಶಿಕ್ಷೆಯನ್ನು ಕಡಿಮೆ ಮಾಡುವ ಹಕ್ಕನ್ನು ಅದು ಹೊಂದಿದೆ. ದೆನ್ ಸೆಕ್ಷನ್ 6, ಫ್ರಾಕ್ಷನ್ಸ್ ಆಫ್ ಟರ್ಮ್ಸ್ ಆಫ್ ಪನಿಷ್ಮೆಂಟ್. ಈ ಪನಿಷ್ಮೆಂಟಿನ ಟರ್ಮ್ಗಳನ್ನು ಸರಿಪಡಿಸುವುದು ಹೆಂಗೆ ಅಂದರೆ, ಶಿಕ್ಷೆ ಕಮ್ಮಿ ಮಾಡಬೇಕಂದ್ರೆ ಲೆಕ್ಕಾಚಾರ ಹೆಂಗೆ ಮಾಡೋದು? ಫಾರ್ ಎಕ್ಸಾಂಪಲ್ 10 ವರ್ಷ ಶಿಕ್ಷೆ ಇತ್ತು ಅಂತ ಇಟ್ಕೊಳ್ಳಿ. ಇಟ್ ಈಸ್ ಸಿಂಪಲ್. ಅವನಿಗೆ ಅರ್ಧ ಶಿಕ್ಷೆ ಆದಮೇಲೆ ನಾವು ರೆಮಿಷನ್ ಮಾಡ್ತೀವಿ. ಅರ್ಧ ಶಿಕ್ಷೆ ಮಾಡಿದ್ವಿ, 5 ಮಾಡ್ಬೋದು. 14 ವರ್ಷ ಇದೆ ಅಂತ ಇಟ್ಕೊಳ್ಳಿ, 7 ವರ್ಷ ಮಾಡ್ಬೋದು, 5 ವರ್ಷ. ಅಂದರೆ ಇಟ್ ಈಸ್ ಡಿಟರ್ಮೈನೇಬಲ್, ಅಥವಾ ಅದನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಸರಿ ಇದೆ. ಆದರೆ ಇದನ್ನ ಹೆಂಗೆ ಲೆಕ್ಕ ಮಾಡ್ತೀರಿ? ಲೈಫ್ ಇಂಪ್ರಿಸನ್ಮೆಂಟ್ ಅಂತಂದ್ರೆ ಆ ವ್ಯಕ್ತಿ ಸಾಯೋವರೆಗೆ ಜೈಲಲ್ಲಿ ಇರ್ತಾನೆ ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. ಆವಾಗ ಆ ಶಿಕ್ಷೆಯನ್ನು ಅವನು 20 ವರ್ಷದ ಹುಡುಗನಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟರೆ ಅವನು 100 ವರ್ಷಕ್ಕೆ ಸಾಯ್ತಾನೆ ಅಂದರೆ ವಾಟ್ ಈಸ್ ದ ಸ್ಪ್ಯಾನ್ ಈಸ್ ಆಲ್ಮೋಸ್ಟ್ 80 years. ಅವನು 40 ವರ್ಷಕ್ಕೆ ನೀವು ಶಿಕ್ಷೆ ಕಡಿಮೆ ಮಾಡ್ಬೋದು. ಹಂಗಲ್ಲ ಲೆಕ್ಕ. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಲೈಫ್ ಇಂಪ್ರಿಸನ್ಮೆಂಟ್ ಏನಾದರೂ ಶಿಕ್ಷೆ ಇತ್ತು ಅಂತಂದ್ರೆ ಸ್ಟ್ಯಾಂಡರ್ಡ್ ಇಟ್ ಈಸ್ ಟೇಕನ್ ಆಸ್ 20 years. 20 years ಅಲ್ಲಿ ಎಷ್ಟು ಕಡಿಮೆ ಮಾಡ್ಬೋದು ಅವನಿಗೆ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಒಬ್ಬ ವ್ಯಕ್ತಿ, ಸೇ ಫಾರ್ ಎಕ್ಸಾಂಪಲ್, ದೇರ್ ಈಸ್ ಎ ಲೈಫ್ ಇಂಪ್ರಿಸನ್ಮೆಂಟ್ ಆಫ್ ಎ ಪರ್ಸನ್ ಎ ಇನ್ ದ ಇಯರ್ 1990.
ಅವನಿಗೆ 10 ವರ್ಷ ಜೈಲಲ್ಲಿದ್ದಾನೆ. 10 ವರ್ಷ ಜೈಲಲ್ಲಿದ್ದಾನೆ ಅಂತಂದ್ರೆ 2000 ಇಸ್ವಿ ತನಕ ಅವನು ಜೈಲಲ್ಲಿದ್ದಾನೆ. ಈ 10 ಇಯರ್ಸ್ ಅಲ್ಲಿ ಅವನು ಒಳ್ಳೆಯ ನಡತೆಯನ್ನು ಹೊಂದಿದ್ದಾನೆ ಅಂತ ಇಟ್ಕೊಳ್ಳೋಣ. ಆವಾಗ ಅವನ್ನ ಸರ್ಕಾರ ಬಿಡುಗಡೆ ಮಾಡುವ ಯೋಚನೆಯನ್ನು ಮಾಡುತ್ತೆ. ಅವಾಗ ಏನ್ ಮಾಡುತ್ತೆ, ಅವನಿಗೆ 10 ವರ್ಷ ಶಿಕ್ಷೆ ಕಡಿಮೆ ಮಾಡಬೇಕು, 5 ವರ್ಷ ಕಡಿಮೆ ಮಾಡಬೇಕು, ಈ ರೀತಿ ಲೆಕ್ಕಾಚಾರ ಮಾಡ್ಬೇಕಲ್ವಾ. ಲೆಕ್ಕಾಚಾರ ಮಾಡ್ಲಿಕ್ಕೆ ಇದ್ರ ವ್ಯಾಲ್ಯೂ ಎಷ್ಟು ತಗೋತಾರ ಅವರು? 20 ಇಯರ್ಸ್ ತಗೋತಾರೆ. ಇದ್ರ ವ್ಯಾಲ್ಯೂನ 20 ಇಯರ್ಸ್ ತಗೊಂತಾರೆ. ಈ 20 ಇಯರ್ಸ್ ತಗೊಂಡು ಈ 20 ವರ್ಷದಲ್ಲಿ ಎಷ್ಟು ವರ್ಷ ಕಡಿಮೆ ಮಾಡಬೇಕು. ಅಕಸ್ಮಾತ್ ಅವನಿಗೆ 6 ವರ್ಷ ಶಿಕ್ಷೆ ಕಡಿಮೆ ಮಾಡಬೇಕಿತ್ತು ಅಂತ ಇಟ್ಕೊಳ್ಳಿ. ಎಷ್ಟು ವರ್ಷ? 6 ಇಯರ್ಸ್. ಅವನಿಗೆ 6 ಇಯರ್ಸ್ ಶಿಕ್ಷೆ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಸೊ ರೆಮಿಷನ್ ಆಫ್ 6 ಇಯರ್ಸ್. ಅವಾಗ ಏನ್ ಮಾಡ್ತಾರೆ ಅವರು? 20 ವರ್ಷದಲ್ಲಿ 6 ವರ್ಷ ಕಡಿಮೆ ಮಾಡ್ತಾರೆ. ದೇರ್ಫೋರ್ 14 ಇಯರ್ಸ್ ಆದ ಕೂಡಲೇ ಅವನೇನ್ ಮಾಡ್ತಾರೆ? ರಿಲೀಸ್ ಮಾಡ್ತಾರೆ. 14 ಇಯರ್ಸ್ ಆದ ಕೂಡಲೇ ರಿಲೀಸ್ ಮಾಡ್ತಾರೆ. ಇವಾಗ ಅವನ್ ಯಾವಾಗ ರಿಲೀಸ್ ಮಾಡ್ತಾರೆ? 2004 ಆದ ಕೂಡಲೇನೆ ಹಿ ವಿಲ್ ಬಿ ರಿಲೀಸ್ಡ್. ಅವಾಗ ಅವನಿಗೆ ಎಷ್ಟು ಶಿಕ್ಷೆ ಆಗಿರುತ್ತೆ? 14 ಇಯರ್ಸ್. ಆ ಲೆಕ್ಕಾಚಾರ ಮಾಡೋದಕ್ಕೋಸ್ಕರ ಲೈಫ್ ಇಂಪ್ರಿಸನ್ಮೆಂಟ್ಗೆ ನಾವೇನು ತಗೊಂಡಿದ್ದೀವಿ? ಲೆಕ್ಕವನ್ನ ನಾವು ತಗೊಂಡಿರೋದು 20 ವರ್ಷ ಅಂತ. ದಿಸ್ ಸೆಕ್ಷನ್ ಫಿಕ್ಸಿಸ್ ಲೈಫ್ ಇಂಪ್ರಿಸನ್ಮೆಂಟ್ ಈಕ್ವಲ್ ಟು 20 years for calculation purpose only. It does not reduce actual life imprisonment. ಹಂಗಂತ ಹೇಳಿ ಇವನಿಗೆ ಸರ್ಕಾರ ಡಿಸಿಷನ್, ಅಪ್ರಾಪ್ರಿಯೇಟ್ ಗೌರ್ಮೆಂಟ್ ಈ ಡಿಸಿಷನ್ ತಗೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, then he will continue till life. He will continue till his life. ಒಂದು ವೇಳೆ ಡಿಸಿಷನ್ ತಗೊಂಡ್ರೆ ಮಾತ್ರ ಲೆಕ್ಕಾಚಾರ ಬರುತ್ತೆ, ಇಲ್ಲ ಅಂದ್ರೆ ಬರೋದಿಲ್ಲ ಅಂತಿದ್ರೆ ಅರ್ಥ. ಓಕೆ, ಅಂದ್ರೆ ಜೀವ ಶಿಕ್ಷೆ ಅಂತ ಏನು ಹೇಳ್ತೀವಿ ನಾವು, ಜೀವಾವಧಿ ಶಿಕ್ಷೆ ಅಂತ ಏನು ಹೇಳ್ತೀವಿ, ಅದು ಸರ್ಕಾರ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ಅವನು ಈ 20 ವರ್ಷದ ಲೆಕ್ಕಾಚಾರ ಅವನಿಗೆ ಅಪ್ಲೈ ಆಗೋದಿಲ್ಲ. ಯೂಸ್ಡ್ ಫಾರ್ ಕಂಪ್ಯೂಟಿಂಗ್ ಫ್ರಾಕ್ಷನ್ಸ್ ವೆನ್ ಮಲ್ಟಿಪಲ್ ಸೆಂಟೆನ್ಸಸ್ ಆರ್ ಸ್ಟ್ಯಾಚ್ಯೂಟರಿ ಫಾರ್ಮುಲೇಷನ್ಸ್ ಅಪ್ಲೈ. ರೈಟ್? ದೆನ್ ಸೆಕ್ಷನ್ 7, ಲೆಟ್ ಅಸ್ ಸಿ ಸೆಕ್ಷನ್ 7. ರಿಗರಸ್ ಅಂಡ್ ಸಿಂಪಲ್ ಇಂಪ್ರಿಸನ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ಸೆಕ್ಷನ್ 7 ನಿಮಗೆ ವಿವರಣೆಯನ್ನು ಕೊಡುತ್ತೆ. ಸೆಕ್ಷನ್ 7 ಏನು ವಿವರಣೆ ಕೊಡ್ತದೆ? ರಿಗರಸ್ ಅಂದ್ರೆ ಏನು, ಸಿಂಪಲ್ ಅಂದ್ರೆ ಏನು ಅನ್ನೋದನ್ನ ನಾವು ಸೆಕ್ಷನ್ 7 ನಲ್ಲಿ ಹೇಳ್ತೀವಿ. ವೆನ್ ಎ ಸ್ಟ್ಯಾಚ್ಯೂಟ್ ಅಲೌಸ್ ಇಂಪ್ರಿಸನ್ಮೆಂಟ್ ಆಫ್ ಈದರ್ ಡಿಸ್ಕ್ರಿಪ್ಷನ್. ನೋಡಿ, ಒಮ್ಮೆ ಏನ್ ಮಾಡ್ತದೆ, ಕೆಲವೊಂದು ಶಿಕ್ಷೆ ಹೀಗಿದಾವಲ್ಲ, ಎರಡೂ ಕೊಡುತ್ತೆ ಅವನಿಗೆ. ರಿಗರಸ್ಸು ಕೊಟ್ಟಿರುತ್ತೆ, ಸಿಂಪಲ್ಲು ಕೊಟ್ಟಿರುತ್ತೆ. ಐದರ್ ಡಿಸ್ಕ್ರಿಪ್ಷನ್, ದ ಕೋರ್ಟ್ ಮಸ್ಟ್ ಸ್ಪೆಸಿಫೈ ವೆದರ್ ಇಟ್ ಈಸ್ ಇಂಪ್ರಿಸನ್ಮೆಂಟ್ ಆಫ್ ಈದರ್ ಡಿಸ್ಕ್ರಿಪ್ಷನ್. ಅದನ್ನ ಹೇಳ್ಬೇಕು ಅವರು. ರಿಗರಸ್ ಇಂಪ್ರಿಸನ್ಮೆಂಟ್ ಆರ್ ಸಿಂಪಲ್ ಇಂಪ್ರಿಸನ್ಮೆಂಟ್ ಆರ್ ಪಾರ್ಟ್ಲಿ ಸಿಂಪಲ್ ಪಾರ್ಟ್ಲಿ ರಿಗರಸ್. ಇದನ್ನು ಹೇಳಲೇಬೇಕು. ಒಮ್ಮೆ ಒಂದು ನ್ಯಾಯಾಲಯ ಒಬ್ಬ ವ್ಯಕ್ತಿಗೆ ಒಂದು ಡೆಫಿನೆಟ್ ಪೀರಿಯಡ್ಗೆ ಶಿಕ್ಷೆ ಕೊಡ್ತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇಫ್ ಇಟ್ ಈಸ್ ಲೈಫ್ ಇಂಪ್ರಿಸನ್ಮೆಂಟ್, ಇಟ್ ಈಸ್ ಇಂಪ್ಲೈಡ್ಲಿ ಆರ್ ಐ. ಅದು ಇದೇ ಆಗಿರುತ್ತೆ. ಏನಾಗಿರುತ್ತೆ? ರಿಗರಸ್ ಇಂಪ್ರಿಸನ್ಮೆಂಟ್ ಆಗಿರುತ್ತೆ. ಆದರೆ ಬೇರೆ ವಿಷಯದಲ್ಲಿ ಟರ್ಮ್ ಇಂಪ್ರಿಸನ್ಮೆಂಟ್ ಅಂತೀವಿ ನಾವು. ಟರ್ಮ್ 10 ವರ್ಷ ಕೊಟ್ಟರು ಅಂತ ಇಟ್ಕೊಳ್ಳಿ. ಈ 10 ವರ್ಷ ಏನು ಅನ್ನೋದನ್ನು ಕೋರ್ಟ್ ಹೇಳಬೇಕು. ಇದು ದೇ ಶುಡ್ ಸೇ ಇಟ್ ಈಸ್ ಸಿಂಪಲ್ ಇಂಪ್ರಿಸನ್ಮೆಂಟ್, ಆರ್ ದೇ ಶುಡ್ ಸೇ ಇಟ್ ಈಸ್ ರಿಗರಸ್ ಇಂಪ್ರಿಸನ್ಮೆಂಟ್, ಆರ್ ಇಟ್ ಈಸ್ RI ಪ್ಲಸ್ SI. ಈ ರೀತಿ ಕ್ಲಿಯರ್ ಆಗಿ ಏನ್ ಮಾಡಬೇಕು? ತೀರ್ಪಲ್ಲಿ ಬರಿಬೇಕು. ತೀರ್ಪಲ್ಲಿ ಇದು ಇರಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನ ಸೆಕ್ಷನ್ ಹೇಳುತ್ತೆ. ಸೆಂಟೆನ್ಸಿಂಗ್ ಡಿಪೆಂಡ್ಸ್ ಆನ್ ಗ್ರಾವಿಟಿ, ಕಲ್ಪಬಿಲಿಟಿ, ಏಜ್ ಅಂಡ್ ಸರ್ಕಮ್. ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಈ ರೀತಿ ಶಿಕ್ಷೆ ಕೊಡುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಈ ಎಲ್ಲ ಅಂದ್ರೆ ಅಪರಾಧದ ಪ್ರಮಾಣ, ಉದ್ದೇಶ, ಇಟ್ ಆಲ್ ಡಿಪೆಂಡ್ಸ್ ಆನ್ ಸೋ ಮೆನಿ ಥಿಂಗ್ಸ್. ಇಟ್ ಡಿಪೆಂಡ್ಸ್ ಆನ್ ಮೆನ್ಸ್ ರಿಯಾ, ಇಟ್ ಡಿಪೆಂಡ್ಸ್ ಆನ್ ಆಕ್ಟಸ್ ರೇಯಸ್, ಮೋಟಿವ್, so many things are there. ಅವನ್ನೆಲ್ಲ ನಾನು ಕಲ್ತಿದ್ದೀವಿ ಆಲ್ರೆಡಿ. We have already learnt all those things. Okay? So therefore, here what is important in section 7 is ಯಾವ ರೀತಿ ಶಿಕ್ಷೆಯನ್ನು ಪ್ರಕಟ ಮಾಡಬೇಕು. The judiciary, it is an guidance to judiciary, guidance to court. ನ್ಯಾಯಾಲಯಕ್ಕೆ ಇದೊಂದು ಮಾರ್ಗದರ್ಶನ. ನೀವು ಯಾವುದೇ ಶಿಕ್ಷೆಯನ್ನು ವಿಧಿಸುವ ಸಂದರ್ಭದಲ್ಲಿ ನೀವು ಕರೆಕ್ಟ್ ಆಗಿ ಹೇಳಬೇಕು. ಅದು ಏನು, ವಾಟ್ ವಿ ಕ್ಯಾನ್ ಸೇ, ಈಸ್ ಇಟ್
ಸಿಂಪಲ್ ಇಂಪ್ರಿಸನ್ಮೆಂಟ್, ಈಸ್ ಇಟ್ ರಿಗರಸ್ ಇಂಪ್ರಿಸನ್ಮೆಂಟ್ ಆರ್ ಈಸ್ ಇಟ್ ಬೋತ್, ಅದು ಎರಡು ಅನ್ನೋದನ್ನು ಕ್ಲಿಯರ್ ಆಗಿ ನ್ಯಾಯಾಲಯ ಹೇಳಬೇಕಾಗ್ತದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅದನ್ನು ಸೆಕ್ಷನ್ 7 ಹೇಳುತ್ತೆ. ನಾವು ಸೆಕ್ಷನ್ 8, ವಾಟ್ ಸೆಕ್ಷನ್ 8 ಟಾಕ್ಸ್ ಅಬೌಟ್, ವಿಲ್ ಸಿ. ಸೆಕ್ಷನ್ 8 ಟಾಕ್ಸ್ ಅಬೌಟ್ ಫೈನ್. ಸೆಕ್ಷನ್ 8 ಏನು ಮಾಡುತ್ತೆ ಅಂತಂದ್ರೆ ದಂಡದ ವಿಷಯಕ್ಕೆ ಮಾತಾಡ್ತದೆ. ಇಟ್ ಟಾಕ್ಸ್ ಅಬೌಟ್ ದಂಡ. ಇಲ್ಲೂ ಅಷ್ಟೇ, ಒಂದು ಶಿಕ್ಷೆಯನ್ನು ಕೊಡುವಾಗ ಶಿಕ್ಷೆ ಮತ್ತು ದಂಡ ಎರಡನ್ನು ಕೊಡ್ಬೋದು. ದೇರ್ ಮೇ ಬಿ ಇಂಪ್ರಿಸನ್ಮೆಂಟ್ ಆಲ್ಸೋ ಪ್ಲಸ್ ದೇರ್ ಮೇ ಬಿ ಫೈನ್ ಆಲ್ಸೋ, ಆರ್ ದೇರ್ ಮೇ ಬಿ ಓನ್ಲಿ ಫೈನ್ ಆಲ್ಸೋ. ಓನ್ಲಿ ಫೈನ್ ನೋಡಿ, ಕೇವಲ ದಂಡ ಇರ್ಬೋದು ಅಥವಾ ದಂಡ ಮತ್ತು ಕಾರಾಗೃಹ ಎರಡೂ ಇರ್ಬೋದು. ದಂಡ ಮತ್ತು ಕಾರಾಗೃಹ ಎರಡೂ ಇರ್ಬೋದು. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಇಂಪ್ರಿಸನ್ಮೆಂಟ್ ಶಿಕ್ಷೆ ಅನುಭವಿಸ್ತಾನೆ, ಆದ್ರೆ ಅವನ ಹತ್ರ ದುಡ್ಡು ಕೊಡೋಕ್ಕಾಗಲ್ಲ. ನಾಟ್ ಪೇಯಿಂಗ್, ಅವನ ದುಡ್ಡು ಕೊಡಲಿಲ್ಲ ಅಥವಾ ಅವನು ಪೇಮೆಂಟ್ ಮಾಡಲಿಲ್ಲ, ದಂಡವನ್ನು ಭರಿಸಲು ಅವನಿಂದ ಆಗಲಿಲ್ಲ ಅಂದಾಗ ಏನು ಮಾಡಬೇಕು ಅನ್ನೋದನ್ನ ಸೆಕ್ಷನ್ 8 ಹೇಳುತ್ತೆ. ಫೈನ್ ಮೇ ಬಿ ಅನ್ಲಿಮಿಟೆಡ್ ಅನ್ಲೆಸ್ ಸ್ಟ್ಯಾಚ್ಯೂಟ್ ಸೆಟ್ಸ್ ಎ ಮ್ಯಾಕ್ಸಿಮಮ್, ಮಸ್ಟ್ ನಾಟ್ ಬಿ ಎಕ್ಸೆಸಿವ್. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಫೈನ್ ಅಂತ ಅಷ್ಟೇ ಬರೆದಿರ್ತಾರೆ, ಆ ಒಂದು ಶಿಕ್ಷೆಯಲ್ಲಿ ಫೈನ್ ಅಂತ ಬರೆದಿರ್ತಾರೆ, ಎಷ್ಟು ಫೈನ್ ಅಂತ ಬರೆದಿರೋದಿಲ್ಲ, ದಂಡ ಎಷ್ಟು ಅನ್ನೋದನ್ನು ಹೇಳಿರೋದಿಲ್ಲ. ಆವಾಗ ಈ ನ್ಯಾಯಾಲಯಕ್ಕೆ ಎಷ್ಟಾದರೂ ದಂಡವನ್ನು ವಿಧಿಸುವಂತಹ ಅಧಿಕಾರ ಇದೆ. ಎಷ್ಟು ಬೇಕವರು ಅಷ್ಟು ದಂಡವನ್ನು ವಿಧಿಸಬಹುದು, ಎಷ್ಟು ಬೇಕು ಅಷ್ಟು ದಂಡವನ್ನು ವಿಧಿಸಬಹುದು. ಆದರೆ ದಿಸ್ ಈಸ್ ಸಬ್ಜೆಕ್ಟ್ ಟು ದ ಡಾಕ್ಟ್ರಿನ್ ಆಫ್ ಪ್ರಪೋರ್ಷನಾಲಿಟಿ. ಡಾಕ್ಟ್ರಿನ್ ಆಫ್ ಪ್ರಪೋರ್ಷನಾಲಿಟಿ ಡಾಕ್ಟ್ರಿನ್ ಅಂತ ಹೇಳ್ತೀವಿ ನಾವು. ಪ್ರಪೋರ್ಷನಾಲಿಟಿ ಡಾಕ್ಟ್ರಿನ್ ಏನು? ಪ್ರಪೋರ್ಷನಾಲಿಟಿ ಡಾಕ್ಟ್ರಿನ್ ಅಂತಂದ್ರೆ, ಒಂದು ರಣಜಿತ್ ಸಿಂಗ್ ಅಂತಕ್ಕಂಥ ಒಂದು ಪ್ರಕರಣ ಬರುತ್ತೆ. ರಣಜಿತ್ ಸಿಂಗ್ ಪ್ರಕರಣದಲ್ಲಿ ಮಿಲಿಟರಿ ಆಫೀಸರ್ ರಣಜಿತ್ ಸಿಂಗ್ ಠಾಕೂರ್ ವರ್ಸಸ್ ಗೌರ್ಮೆಂಟ್, ಆ ಪ್ರಕರಣದಲ್ಲಿ ಮಿಲಿಟರಿ ಆಫೀಸರು ಅವನು ಹೇಳಿದ್ದು ಮಿಲಿಟರಿ ಅವ್ರು ಕೊಟ್ಟಂಥ ಊಟ ಮಾಡಲಿಲ್ಲ ಅಂತ ಹೇಳಿ ಅವನ ಕೆಲಸದಿಂದ ತೆಗೆದು ಡಿಸ್ಮಿಸ್ ಮಾಡಿ 1 ತಿಂಗಳು ಕಠಿಣ ಶಿಕ್ಷೆ ಕೊಡ್ತಾರೆ. ದಟ್ ಈಸ್ ಅಗೇನೆಸ್ಟ್ ದಿ ಕಾನ್ಸೆಪ್ಟ್ ಆಫ್ ಪ್ರಪೋರ್ಷನಾಲಿಟಿ. ಅಂದರೆ ನೀವು ದಂಡವನ್ನು ವಿಧಿಸ್ತೀನಿ ಅಂತ ಇಟ್ಕೊಳ್ಳಿ, ವಿಧಿಸಿ ದಂಡವನ್ನು, ಆದರೆ ಶಿಕ್ಷೆಗೆ ಅನುಗುಣವಾಗಿ ದಂಡ ಇರಬೇಕು. ಆ ರೀತಿ ನ್ಯಾಯಾಲಯಗಳು ತೀರ್ಪನ್ನು ಕೊಡಬೇಕು ಅನ್ನೋದನ್ನು ಇದು ಹೇಳ್ತದೆ. ಕೋರ್ಟ್ ಮೇ ಇಂಪೋಸ್ ಇಂಪ್ರಿಸನ್ಮೆಂಟ್ ಇನ್ ಡಿಫಾಲ್ಟ್ ಆಫ್ ಫೈನ್. ನೋಡಿ, ಕೋರ್ಟ್ ಇನ್ನೂ ಒಂದು ಮಾಡ್ಬೋದು, ಇಂಪೋಸ್ ಇಂಪ್ರಿಸನ್ಮೆಂಟ್ ಇನ್ ಡಿಫಾಲ್ಟ್ ಆಫ್ ಫೈನ್. ಒಂದು ವೇಳೆ ದಂಡವನ್ನು ಕಟ್ಟಲು ಸಾಧ್ಯವಿಲ್ಲದಿದ್ದರೆ ಏನು ಮಾಡ್ಬೇಕು, ಅವರು ಇಷ್ಟು ಶಿಕ್ಷೆಯನ್ನು ಅನುಭವಿಸಬೇಕು ಅಂತಲೂ ಹೇಳ್ಬೋದು. ದಟ್ ಈಸ್ ಎನದರ್ ಪಾಸಿಬಿಲಿಟಿ. ಒನ್ ಪಾಸಿಬಿಲಿಟಿ ಈಸ್ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ದಂಡ ಹಾಕ್ಬೋದು. ಇನ್ನೊಂದು, ದಂಡವನ್ನು ಪಾವತಿಸದಿದ್ದರೆ ಇಷ್ಟು ವರ್ಷ ಇಷ್ಟು ತಿಂಗಳು ಶಿಕ್ಷೆ ಅಂತಲೂ ಅವ್ರು ಏನು ಮಾಡ್ಬೋದು, ನಿರ್ಧರಿಸಬಹುದು. ದೆನ್ ಡಿಫಾಲ್ಟ್, ಒಂದು ವೇಳೆ ದಂಡವನ್ನು ಸಂದಾಯ ಮಾಡದ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಇದು. ಓಕೆ, ಅಪ್ ಟು 2 months. ನೋಡಿ, ದಂಡದ ಹಣ 5,000 ರೂಪಾಯಿವರೆಗೆ ಇತ್ತು ಅಂತ ಇಟ್ಕೊಳ್ಳಿ, ಅಂದ್ರೆ ಅನ್ಲಿಮಿಟೆಡ್. ಈ ಕೇಸಲ್ಲಿ ಪರ್ಟಿಕ್ಯುಲರ್ಲಿ ಇನ್ ದಿಸ್ ಕೇಸ್ ಅನ್ಲಿಮಿಟೆಡ್. ಈ ರೀತಿ ಇದ್ದಾಗ, ಅಲ್ಲಿ ಶಿಕ್ಷೆ ಎಷ್ಟು ಅಂತಿರಲ್ಲ. ಶಿಕ್ಷೆ ಇದ್ದಾಗ ಮಾನದಂಡ ಬೇರೆ ಇದೆ, ಶಿಕ್ಷೆ ಇಲ್ಲದ ಮಾನದಂಡವನ್ನು ಹೇಳ್ತಾ ಇದ್ದೀನಿ ನಾನು. ಶಿಕ್ಷೆ ಇಲ್ಲದ ಸಂದರ್ಭದಲ್ಲಿ ಒಂದು ವೇಳೆ 5,000 ರೂಪಾಯಿ ದಂಡವನ್ನು ವಿಧಿಸಿದ್ದು ಅವನು ಕೊಡದೆ ಹೋದರೆ ಅವನಿಗೆ 2 ತಿಂಗಳ ಶಿಕ್ಷೆ. ಒಂದು ವೇಳೆ 10,000 ರೂಪಾಯಿ ದಂಡ ವಿಧಿಸಿದ್ದು ಅವನು 10,000 ರೂಪಾಯಿ ದಂಡವನ್ನು ಕೊಡದೆ ಹೋದಂತಹ ಸಂದರ್ಭದಲ್ಲಿ ಅವನಿಗೆ ನಾವೇನು ಮಾಡಬೇಕು, 4 ತಿಂಗಳ ಸಜೆಯನ್ನು ಕೊಡಬೇಕು. 4 ತಿಂಗಳ ಸಜೆಯನ್ನು ಕೊಡಬೇಕು. ಒಂದು ವೇಳೆ 10,000ಕ್ಕಿಂತ ಹೆಚ್ಚು ಇತ್ತು ಅಂತ ಇಟ್ಕೊಳ್ಳಿ, ಇಫ್ ಇಟ್ ಈಸ್ ಮೋರ್ ದ್ಯಾನ್ 10,000, ಮೋರ್ ದ್ಯಾನ್ 10K ಇತ್ತು ಅಂತಂದ್ರೆ ಮ್ಯಾಕ್ಸಿಮಮ್ ಅವನಿಗೆ 1 ವರ್ಷ ಶಿಕ್ಷೆ ಕೊಡ್ಬೋದು. ಮ್ಯಾಕ್ಸಿಮಮ್ 1 ವರ್ಷ ಶಿಕ್ಷೆ ಕೊಡ್ಬೋದು. ಸೊ 2 ತಿಂಗಳು 4 ತಿಂಗಳು ಈ ರೀತಿ ಅನ್ವಯ ಆಗುತ್ತೆ ಇದು. ದೆನ್ ಡಿಫಾಲ್ಟ್ ಇನ್ ಇಂಪ್ರಿಸನ್ಮೆಂಟ್ ಎಂಡ್ಸ್ ವಿತ್ ವೆನ್ ದ ಫೈನ್ ಈಸ್ ಪೇಡ್. ನೋಡಿ, ಒಂದು ವೇಳೆ ನೀವು ದಂಡವನ್ನು ಕೊಟ್ಟರೆ ಆವಾಗ ಅವತ್ತಿನ ದಿವಸದಿಂದ ದಂಡ ಪಾವತಿ ಆದ ದಿವಸದಿಂದ ನಿಮ್ಮ ಶಿಕ್ಷೆಯನ್ನು ಬಿಡುಗಡೆ ಮಾಡಿಬಿಡ್ತಾರೆ ನಿಮಗೆ.
ಡಿಫಾಲ್ಟ್ ಫಾರ್ ಫೇಲ್ಯೂರ್ ಆಫ್ ಕಮ್ಯುನಿಟಿ ಸರ್ವಿಸ್ ಇಸ್ ಆಲ್ಸೋ ಅಲೌಡ್. ನೋಡಿ, ಒಂದು ವೇಳೆ ಕಮ್ಯುನಿಟಿ ಸರ್ವಿಸನ್ನು ಅಂದರೆ ಸಮುದಾಯ ಸೇವೆಯನ್ನು ಮಾಡುವಲ್ಲಿ ನೀವು ವಿಫಲವಾದಂತಹ ಸಂದರ್ಭದಲ್ಲಿಯೂ ಕೂಡ ಏನು ಮಾಡ್ಬೋದು, ನಿಮಗೆ ದಂಡವನ್ನು ವಿಧಿಸಬಹುದು ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸೆಕ್ಷನ್ನಲ್ಲಿ ನೋಡ್ತೀವಿ. ಇದಕ್ಕೆ ಒಂದು ಉದಾಹರಣೆ, ಇದು ಆ್ಯಕ್ಚುಲಿ ನಮ್ಮ BNS ನಲ್ಲಿ ಕೊಟ್ಟಂತಹ ಉದಾಹರಣೆ, ನಾನು ಕನ್ನಡದ ತರ್ಜುಮೆ ಮಾಡಿಲ್ಲ, ನಿಮಗೆ ಇದ್ರ ವಿವರಣೆ ಮಾಡ್ತೀನಿ. ಇದನ್ನು ನೋಡಿದರೆ ನಿಮಗೆ ಈ ಕಾನ್ಸೆಪ್ಟಿನ ಅರ್ಥ ಆಗುತ್ತೆ. ಎ ಇಸ್ ಸೆಂಟೆನ್ಸ್ಡ್ ಟು ಎ ಫೈನ್ ಆಫ್ 1000 rupees. ನೋಡಿ, ಅವನಿಗೆ ದಂಡವನ್ನು ಎಷ್ಟು ಹಾಕಿದ್ದಾರೆ, 1000 rupees ಹಾಕಿದ್ದಾರೆ. ಆ್ಯಂಡ್ ಟು 4 months imprisonment, ಟು 4 months imprisonment ಇನ್ ಡಿಫಾಲ್ಟ್ ಆಫ್ ಪೇಮೆಂಟ್. 1000 ರೂಪಾಯಿ ದಂಡವನ್ನು ಕೊಡಬೇಕು, ತಪ್ಪಿದಲ್ಲಿ 4 ತಿಂಗಳ ಶಿಕ್ಷೆಯನ್ನು ವಿಧಿಸಬೇಕು. ಹಿಯರ್ ಇಫ್ 750 rupees, ನೋಡಿ ಇವನಿಗಿರ್ತಕ್ಕಂತಹ ದಂಡದ ಮೊತ್ತ 1000 ರೂಪಾಯಿ, ಇವನು 750 ರೂಪಾಯಿ ಪೇ ಮಾಡ್ತಾನೆ ಅಂತ ಇಟ್ಕೊಳ್ಳಿ. 1 ತಿಂಗಳ ಶಿಕ್ಷೆ ಆದ ಕೂಡಲೇ ಬಿಡಬೇಕು ಅವನಿಗೆ. ನೋಡಿ, ಹಿಯರ್ 750 rupees ಆಫ್ ದ ಫೈನ್ ಟು ಬಿ ಪೇಡ್ ಆರ್ ಲೆವಿಡ್ ಆಫ್ಟರ್ ದ ಎಕ್ಸ್ಪೈರೇಷನ್ ಆಫ್ 1 month. 1 ತಿಂಗಳು ಮುಗೀತು ಅಂತ ಇಟ್ಕೊಳ್ಳಿ, ಫೈನು ಅಷ್ಟೇ ಇರಲ್ಲ, ಎಷ್ಟು, 1000 ರೂಪಾಯಿನೇ ಇರಲ್ಲ. 1 ತಿಂಗಳು ಅವನು ಶಿಕ್ಷೆ ಅನುಭವಿಸ್ದ ಅಂದರೆ ಅವನ ಬ್ಯಾಲೆನ್ಸು 750 ರೂಪಾಯಿ. ಓಕೆ, ಎ ವಿಲ್ ಬಿ ಡಿಸ್ಚಾರ್ಜ್ಡ್ ಆಸ್ ಸೂನ್ ಆಸ್ ದ ಫಸ್ಟ್ ಮಂತ್ ಈಸ್ ಎಕ್ಸ್ಪೈರ್ಡ್. ಈ 750 ರೂಪಾಯಿ ಕೊಟ್ಬಿಟ್ರೆ ಅವನು ಏನು ಮಾಡ್ತಾರೆ, 1 ತಿಂಗಳು ಆದ ಕೂಡಲೇ ಬಿಡುಗಡೆ ಮಾಡ್ತಾರೆ. ಇಫ್ 750 rupees ಬಿ ಪೇಡ್ ಆರ್ ಲೆವಿಡ್ at the time of expiration of the first month or at any later date. Okay, ಅಂದ್ರೆ A continues in imprisonment, A will be immediately discharged if 500 rupees fine is paid. ನೋಡಿ, ಒಂದು ವೇಳೆ ಅವನು ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ 500 ರೂಪಾಯಿ ಪೇ ಮಾಡ್ದ ಅಂತ ಇಟ್ಕೊಳ್ಳಿ, ಅವನ್ನ 2 months ತನಕ ಇಟ್ಕೊಂತಾರೆ. 500 rupees ಪೇ ಮಾಡ್ದ ಅಂತ ಇಟ್ಕೊಳ್ಳಿ, ಆವಾಗ 2 months ಜೈಲ್, 2 months ಜೈಲ್, ಆಮೇಲೆ 2 months ಆದ ಕೂಡಲೇ ಅವನ್ನ ರಿಲೀಸ್ ಮಾಡ್ತಾರೆ. ದಟ್ ಇಸ್ ದ ಐಡಿಯಾ. ದಟ್ಸ್ ಅ ಸಿಂಪಲ್ ಐಡಿಯಾ ವಿಚ್ ಈಸ್ ಗಿವನ್ ವಿತ್ ದಿಸ್ ಇಲಸ್ಟ್ರೇಷನ್. ಅಂದರೆ ನಿಮ್ಗೆ ಎಷ್ಟು ಶಿಕ್ಷೆ ಅನುಭವಿಸ್ತೀರೋ ಅಷ್ಟು ದುಡ್ಡು ಕಮ್ಮಿ ಆಗ್ತಾ ಬರ್ತದೆ, ಆ ರೀತಿ ಹೇಳ್ಬೋದು ನಾವು. ಸೆಕ್ಷನ್ 9 ಲಿಮಿಟ್ ವೆನ್ ಪನಿಷ್ಮೆಂಟ್ 1 act ಕಾನ್ಸ್ಟಿಟ್ಯೂಟ್ಸ್ ಸೆವರಲ್ ಅಫೆನ್ಸಸ್. ನೋಡಿ, ಒಂದೇ ಒಂದು ಕಾನೂನು, ಒಂದೇ ಕೃತ್ಯವು ಹಲವು ಅಪರಾಧಕ್ಕೆ ಒಳಪಟ್ಟರೆ ಶಿಕ್ಷೆಯ ಮಿತಿ. ಈಗ ಅನೇಕ ಅಪರಾಧಗಳನ್ನು ಮಾಡ್ತಾನ ಅವನು, ಆವಾಗ ಏನು ಮಾಡೋದು, ಹಿ ವಿಲ್ ಬಿ ಡೂಯಿಂಗ್ ದಿ ಪ್ರಿವೆಂಟ್ಸ್ ಡಿಸ್ಪ್ರಪೋರ್ಷನೇಟ್ ಕ್ಯುಮ್ಯುಲೇಟಿವ್ ಪನಿಷ್ಮೆಂಟ್. ಡಿಸ್ಪ್ರಪೋರ್ಷನೇಟ್ ಇಫ್ ಯು ಬೀಟ್ ಎ ಪರ್ಸನ್, ಬೀಟ್ ಇನ್ನೊಬ್ಬನ ಅಸಾಲ್ಟ್ ಅಂತ ಹೇಳಿ, ಅಸಾಲ್ಟ್ ಅಂದ್ರೆ 1 ಹೊಡೆದ್ರು ಅಷ್ಟೇ, 1 beat. 1 beatಗೆ ಲೆಟ್ ಅಸ್ ಅಸ್ಯೂಮ್ ದಟ್ 1 month ಕನ್ವಿಕ್ಷನ್, 1 ತಿಂಗಳ ಸೆರೆವಾಸ, 1 ಹೊಡೆತಕ್ಕೆ 1 ತಿಂಗಳ ಸೆರೆವಾಸ. ಅವನು ಒಂದು 50 ಹೊಡೆದ ಅಂತ ಇಟ್ಕೊಳ್ಳಿ, 50 beat. 50 beat ಹೊಡೆದ್ರೆ ಅವನಿಗೆ ಆವಾಗಲೂ ಕೂಡ 1 month ಕನ್ವಿಕ್ಷನ್, 50 ತಿಂಗಳು ಮಾಡೋದಿಲ್ಲ. That is the concept of section 9. If one act has several components, each begin an offense, the offender is not to be punished separately for each component. ನೋಡಿ, 50 ಹೊಡೆದ ಅಂತ ಹೇಳಿ 50 ಹೊಡೆತಕ್ಕೆ ಇವನಿಗೆ 50 ತಿಂಗಳು ಪನಿಷ್ಮೆಂಟ್, 50 ತಿಂಗಳು ಕನ್ವಿಕ್ಷನ್ ಮಾಡಲ್ಲ, 50 ತಿಂಗಳು ಕನ್ವಿಕ್ಷನ್ ಮಾಡಲ್ಲ. ಹೀಸ್ ಕನ್ವಿಕ್ಷನ್ ಈಸ್ ಓನ್ಲಿ 1 month, ರೈಟ್? ಒಂದೇ ವರ್ತನೆಯ ಹಲವಾರು ಭಾಗಗಳು ಪ್ರತ್ಯೇಕ ಅಪರಾಧಗಳಾದರೂ ಪ್ರತಿಯೊಂದು ಭಾಗಕ್ಕೆ ಪ್ರತ್ಯೇಕ ಶಿಕ್ಷೆ ವಿಧಿಸಲಾಗುವುದಿಲ್ಲ, ಅವನಿಗೆ ಒಂದೇ ಒಂದು ಶಿಕ್ಷೆ ಅಂತಕ್ಕಂಥದ್ದು. ದಿಸ್ ಇಸ್ ದಿ ಫಸ್ಟ್ ಕಾನ್ಸೆಪ್ಟ್. ಇಫ್ 1 act ಫಾಲ್ಸ್ ಅಂಡರ್ ಮಲ್ಟಿಪಲ್ ಡೆಫಿನೇಷನ್ಸ್, ದ ಸೆಂಟೆನ್ಸ್ ಕ್ಯಾನಾಟ್ ಬಿ ಎಕ್ಸಿಕ್ಯೂಟೆಡ್ ದ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಫಾರ್ ದ ಗ್ರೇವೆಸ್ಟ್ ಒನ್. ನೋಡಿ, ಈಗ ಒಂದೇ ಒಂದು ಕೃತ್ಯದಲ್ಲಿ ಮಲ್ಟಿಪಲ್ ಡೆಫಿನೇಷನ್ಸ್ ಬರ್ತವೆ ಅಂತ ಇಟ್ಕೊಳ್ಳಿ. ಸೊ ಅಂದರೆ ಬೇರೆ 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 ಅಪರಾಧಗಳು ಬರ್ತವೆ ಅಂತ ಇಟ್ಕೊಳ್ಳಿ. ಒಂದು ಅಸಾಲ್ಟ್ ಇರ್ಬೋದು, ಇನ್ನೊಂದು ಡಿಫೆಮೇಷನ್ ಇರ್ಬೋದು. ಓಕೆ, ಈ ರೀತಿ ಅನೇಕ ಅಪರಾಧಗಳಿದ್ವು ಅಂತಂದರೆ ಆವಾಗ ಯಾವ ಅಪರಾಧಕ್ಕೆ ಹೆಚ್ಚಿನ ಶಿಕ್ಷೆ ಇರುತ್ತೋ ಆ ಒಂದು ಶಿಕ್ಷೆಯನ್ನು ಕೊಡ್ತಾರೆ. ದಟ್ ಈಸ್ ದ ಸೆಂಟೆನ್ಸ್ ಕ್ಯಾನಾಟ್ ಎಕ್ಸೀಡ್ ದ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಫಾರ್ ದ ಗ್ರೇವೆಸ್ಟ್ ಒನ್. ಇದರಲ್ಲಿ ಅತಿ
ಹೆಚ್ಚು ಶಿಕ್ಷೆ ಇರುವಂತಹ ಅಪರಾಧ ಇರುತ್ತಲ್ವಾ, ಅದಕ್ಕೆ ಎಷ್ಟು ಶಿಕ್ಷೆ ಆಗುತ್ತೋ ಅಷ್ಟೇ ಶಿಕ್ಷೆಯನ್ನು ಕೊಡ್ತಾರೆ. ಉಳಿದ ಅಪರಾಧಗಳಿಗೆ ಶಿಕ್ಷೆಯನ್ನು ಕೊಡುವುದಿಲ್ಲ ಅಂತ ಹೇಳಿ ಎರಡನೇದರ ಅರ್ಥ. ಇದು ಕೂಡ ಅದರದ್ದು ಒಂದು ಇಲಸ್ಟ್ರೇಷನ್. ಈ ಇಲಸ್ಟ್ರೇಷನ್ ಅನ್ನು ನೀವು ನೋಡಿದರೆ ಗೊತ್ತಾಗ್ತದೆ. ಎ ಗಿವ್ಸ್ 50 strokes with a stick. 50 strokes with a gives Z. ನೋಡಿ, ಎ ಏನ್ ಮಾಡ್ತಾನೆ, ಬೀಟ್ಸ್ Z. ಎಷ್ಟು ಹೊಡಿತಾನ ಅವನು? 50 ಹೊಡೆತ ಹೊಡಿತಾನೆ. Here A may have committed offense of voluntary causing hurt. This is the offense to Z by the whole beating, and also by each beat of blows which make up whole beating. If A were to be liable for punishment for every blow, he might have imprisoned for 50 years. If for one blow it is 1 year, then he might have imprisoned for 50 years. But the one for each blow. But he is liable to one punishment only for the beating. ಆವಾಗ ಏನಾಗುತ್ತೆ, ಅವನಿಗೆ 50 ಹೊಡೆತ ಹೊಡೆದ್ರು ಅವನಿಗೆ 1 ವರ್ಷ ಶಿಕ್ಷೆ ಆಗುತ್ತೆ. ಓಕೆ, ನೌ ಇಫ್ ಎ ಈಸ್ ಬೀಟಿಂಗ್ ಜಡ್, ವೈ ಇಂಟರ್ಫಿಯರ್ಸ್. ಇಲ್ಲಿ ಮಧ್ಯದಲ್ಲಿ ಏನಾಗ್ತಾನೆ, ವೈ ಬರ್ತಾನೆ. ವೈ ಬಂದು ಜಗಳ ಬಿಡ್ಸಕ್ ಬರ್ತಾನೆ ಅವನು, ಇಂಟರ್ಫಿಯರ್ಸ್. ಅಂಡ್ ಎ ಇಂಟೆನ್ಷನಲಿ ಸ್ಟ್ರೈಕ್ಸ್ ವೈ. ಎ ಏನ್ ಮಾಡ್ತಾನೆ, ಇಲ್ಲಿ ವೈಗೂ ಹೊಡಿತಾನೆ. ಹಿ ಬೀಟ್ಸ್ ವೈ ಆಲ್ಸೋ. ವೈಯನ್ನು ಅವನು ಹೊಡಿತಾನೆ. ಹಿಯರ್ he beats y. Here, as the blow given to y is no part of act whereby A voluntarily causes hurt to Z, A is liable to one punishment for voluntary causing hurt to Z and another for the blow to y. ಆವಾಗ ಅವನಿಗೆ ಏನಾಗುತ್ತೆ, he will be given 2 punishments. One punishment for this act, another punishment for this act. So if this is 1 year, if this is another year, in this case he will get 2 year imprisonment. Hypothetically ಹೇಳ್ತಾ ಇದ್ದೀನಿ ನಾನು. ಬರೀ ಹೇಗೆ 50 ಹೊಡೆತ ಹೊಡೆದು 50 ವರ್ಷದ ಪನಿಷ್ಮೆಂಟ್ ಇಲ್ಲ, ಅದು ಒಂದೇ ಟ್ರಾನ್ಸಾಕ್ಷನ್, ಒಂದೇ ವ್ಯವಹಾರ. ಆ ಒಂದು ವ್ಯವಹಾರಕ್ಕೆ ಒಂದೇ ಶಿಕ್ಷೆ. ಅವನು ಅಲ್ಲಿ ಏನು ಮಾಡ್ತಾನೆ, ಬಿಡ್ಸಕ್ಕೆ ಬಂದ ಬಿಗೂ ಹೊಡಿತಾನೆ. ಹೇಗೆ ಹೊಡೆದಿರೋ ಅಪರಾಧ ಬೇರೆ, ಬಿ ಹೊಡೆದಿರೋ ಅಪರಾಧ ಬೇರೆ. ಆವಾಗ ಏನಾಗುತ್ತೆ, ಬೇರೆ ಬೇರೆ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಈ ಇಲಸ್ಟ್ರೇಷನ್ ನಿಮಗೆ ಹೇಳುತ್ತೆ. ಇದು BNS ನಲ್ಲಿ ಇರ್ತಕ್ಕಂಥ ಇಲಸ್ಟ್ರೇಷನ್ನೇ. ನೌ ಐ ಆಮ್ ಗೋಯಿಂಗ್ ಟು ಸೆಕ್ಷನ್ 10. ಸೆಕ್ಷನ್ 10 ಏನು ಹೇಳುತ್ತೆ ನೋಡೋಣ. ಇಫ್ ದ ಕೋರ್ಟ್ ಈಸ್ ಶ್ಯೂರ್ ದ ಅಕ್ಯೂಸ್ಡ್ ಕಮಿಟೆಡ್ ಒನ್ ಆಫ್ ಸೆವೆರಲ್ ಅಫೆನ್ಸಸ್ ಬಟ್ ಅನ್ಶ್ಯೂರ್ ವಿಚ್ ಒನ್. ಇದು ಇನ್ನೊಂದು, ಅದ್ರ ವಿರುದ್ಧ ಇದು. ಈಗ 2-3 ಅಪರಾಧಗಳನ್ನು ಮಾಡಿರ್ತಾನೆ ಅವನು. 2-3 ಅಪರಾಧಗಳ ಆಪಾದನೆ ಇರುತ್ತೆ. ಅಪರಾಧ ಮಾಡಿದ್ದಾನೆ. ಯಾವ ಅಪರಾಧ ಮಾಡಿದಾನೆ ಅನ್ನೋದು ಕೋರ್ಟ್ ಡಿಸೈಡ್ ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡುತ್ತೆ, ಯಾವುದಕ್ಕೆ ಕಡಿಮೆ ಶಿಕ್ಷೆ ಇರುತ್ತಲ್ವಾ ಆ ಶಿಕ್ಷೆಯನ್ನು ಕೊಡುತ್ತೆ. ಇಟ್ ರಿಫ್ಲೆಕ್ಟ್ಸ್ ದ ಬೆನಿಫಿಟ್ ಆಫ್ ಡೌಟ್. ನೋಡಿ, ಎರಡನೇ ಸಂದರ್ಭ ಹೆಂಗೆ, ಹಿ ಹ್ಯಾಸ್ ಡನ್ 1 ಅಫೆನ್ಸ್, 2nd ಅಫೆನ್ಸ್, 3rd ಅಫೆನ್ಸ್ ಅಂತೇಳಿ ಅಕ್ಯುಜೇಷನ್ ಇರುತ್ತೆ. ಬಟ್ ಇದರಲ್ಲಿ ನಿಖರವಾಗಿ ಯಾವ್ದು ಮಾಡಿದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಪರಾಧ ಮಾಡಿದಾನೆ, ಅವನು ಒಪ್ಕೋತಾನೆ ಅಂತ ಇಟ್ಕೊಳ್ಳಿ, ಅಥವಾ ಸಾಕ್ಷ್ಯಾಧಾರಗಳು ಒಪ್ಕೊಳ್ತವೆ. ಆದರೆ ಇದರಲ್ಲಿ ಯಾವ ಅಪರಾಧ ಮಾಡಿದಾನೆ ನಿಖರವಾಗಿ ಅನ್ನೋದು ಗೊತ್ತಾಗದಂಥ ಸಂದರ್ಭದಲ್ಲಿ ಈ 3ರಲ್ಲಿ ಇದಕ್ಕೆ 6 months ಶಿಕ್ಷೆ ಇತ್ತು, ಈ ಅಪರಾಧಕ್ಕೆ 8 months ಶಿಕ್ಷೆ ಇತ್ತು, ಈ ಅಪರಾಧಕ್ಕೆ 1 year ಶಿಕ್ಷೆ ಇತ್ತು ಅಂತ ಇಟ್ಕೊಳ್ಳಿ. ಇಂತಹ ಡೌಟ್ಫುಲ್ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು, 6 ತಿಂಗಳ ಶಿಕ್ಷೆಯನ್ನು ಕೊಡ್ತೀವಿ. ಬೆನಿಫಿಟ್ ಆಫ್ ಡೌಟ್ ಆಲ್ವೇಸ್ ವಿಲ್ ಗೋ ಟು ದಿ ಅಕ್ಯೂಸ್ಡ್ ಅನ್ನೋದನ್ನು ನಾವು ಸೆಕ್ಷನ್ 10 ನಲ್ಲಿ ಕೂಡ ಕಾಣಬಹುದು. Then section 11, solitary confinement. This is another very serious thing. ನೀವು ನೋಡಿರ್ತೀರಿ ಮನೆಯಲ್ಲೂ ಕೂಡ 2-3 ನಾಯಿ ಸಾಕಿರ್ತೀರಿ. ಆ 2-3 ನಾಯಲ್ಲಿ ಒಂದು ನಾಯಿ ಇಷ್ಟು ಕ್ರಿಕೆಟ್ ಇರುತ್ತಲ್ಲ, ಉಳಿದ 2 ನಾಯಿನೂ ಕಚ್ ಹಾಕ್ತಾ ಇರ್ತದೆ. ಅವಾಗ ನೀವೇನು ಮಾಡ್ತೀರಿ ಹೇಳಿ, ಆ ನಾಯಿಗೆ ಸಪರೇಟ್ ಒಂದು ಗೂಡು ಮಾಡಿ ಆ ಗೂಡಲ್ಲಿ ಅದನ್ನು ಲಾಕ್ ಮಾಡ್ತೀರಿ. ಎಕ್ಸಾಕ್ಟ್ಲಿ ಸೇಮ್ ಥಿಂಗ್ ಈಸ್ ಹಿಯರ್. ಅಪರಾಧಿಗಳು ಹೆಂಗಿರ್ತಾರೆ ಅಂದರೆ ಅದು ಜೇಲರ್ ಆದವರಿಗೆ ಗೊತ್ತು. ಕೆಲವು ಜನ ಎಲ್ಲಿ ಬಿಟ್ಟರು ಅವ್ರ ನ್ಯೂಸೆನ್ಸನ್ನು ಬಿಡೋದಿಲ್ಲ. ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಹೀನಸ್ ಕ್ರೈಮ್ ಮಾಡಿ ಬಂದಿದ್ದಾನೆ ಅಂತ ಇಟ್ಕೊಳ್ಳಿ, ಅವನ ಮೆಂಟಲ್ ಸ್ಥಿತಿಗತಿ ಸರಿ ಇರೋದಿಲ್ಲ, ಅವನು ಉಳಿದವ್ರ ಜೊತೆ ಸೇರಿಸಿಬಿಟ್ರೆ ಉಳಿದವ್ರ ಮನಸ್ಸು ಹಾಳಾಗ್ಬೋದು. ಅಂತಹ ಸಂದರ್ಭದಲ್ಲಿ ಅವನಿಗೆ ಏಕಾಗ್ರಹ ವಾಸವನ್ನು ಮಾಡ್ತಾರೆ. ಕಠಿಣ ಕಾರಾಗೃಹ ಶಿಕ್ಷೆ ಪಾಸವಿರುವ
ಏಕಾಂಗ ಕಾರಾಗೃಹಕ್ಕೆ, ಎಸ್ಪೆಷಲಿ ರಿಗರಸ್ ಇಂಪ್ರಿಸನ್ಮೆಂಟ್ ಇದ್ದವ್ರಿಗೆ ಮಾತ್ರ ಇದನ್ನು ಮಾಡ್ತಾರೆ. ಸಿಂಪಲ್ ಇಂಪ್ರಿಸನ್ಮೆಂಟ್ ಇದ್ದವ್ರಿಗೆ ಇದನ್ನು ಮಾಡೋದಿಲ್ಲ. ಆದರೆ ಇದಕ್ಕೆ ಸರ್ಟನ್ ಪ್ರೊಸೀಜರ್ಸ್ ಆರ್ ದೇರ್. ಏನು, ಆ ವ್ಯಕ್ತಿಯ ಶಿಕ್ಷೆ 6 ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಅವನಿಗೆ ಮ್ಯಾಕ್ಸಿಮಮ್ ನೀವೇನು ಮಾಡಬೇಕು, ಏಕಾಂಗ ಸೆರೆವಾಸವನ್ನು ಕೇವಲ 1 ತಿಂಗಳು ಮಾಡಬೇಕು. 6 ತಿಂಗಳಿಂದ 1 ವರ್ಷ ಇತ್ತು ಅಂತ ಇಟ್ಕೊಳ್ಳಿ ಒಬ್ಬ ವ್ಯಕ್ತಿಗೆ ಶಿಕ್ಷೆ, ಆವಾಗ ಅವನಿಗೆ ಏಕಾಂಗ ಸೆರೆವಾಸವನ್ನು ಕೇವಲ 2 ತಿಂಗಳು ಮಾಡಬೇಕು. ಆದ್ರೆ 1 ವರ್ಷದ ಮೇಲೆ ಇತ್ತು ಶಿಕ್ಷೆ ಅಂತಂದ್ರೆ ಅವನಿಗೆ ಕೇವಲ 3 ತಿಂಗಳು ಮಾತ್ರ ನೀವು ಏಕಾಂಗದ ಶಿಕ್ಷೆಯನ್ನು ಕೊಡಬೇಕಾಗ್ತದೆ. ದಿಸ್ ಈಸ್ ಕೋರ್ಟ್ಸ್ ಅಪ್ಲೈ ಸ್ಪೇರಿಂಗ್ಲಿ ಡ್ಯೂ ಟು ಹ್ಯೂಮನ್ ರೈಟ್ಸ್ ಆ್ಯಂಡ್ ಆರ್ಟಿಕಲ್ 21. ಇದಕ್ಕಿಂತ ಹೆಚ್ಚು ಕೊಡೋಕ್ಕಾಗೋದಿಲ್ಲ. ಆಮೇಲೆ ಒಂದು ಸಾಲಿಟರಿ ಕನ್ಫೈನ್ಮೆಂಟ್, ಒಂದು ಸ್ಪ್ಯಾನ್ ಇದೆಯಲ್ವಾ, ಒಂದು ಸ್ಪ್ಯಾನನ್ನು ನೀವು ಮ್ಯಾಕ್ಸಿಮಮ್ 14 ಡೇಸ್ಗಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. 14 ದಿನಗಳಿಗಿಂತ ಜಾಸ್ತಿನೂ ಕೊಡೋಕ್ಕಾಗಲ್ಲ. ರೆಗ್ಯುಲೇಟ್ಸ್ ಡ್ಯೂರೇಷನ್ ಆ್ಯಂಡ್ ಸ್ಪೇಸಿಂಗ್ ಆಫ್ ಕನ್ಫೈನ್ಮೆಂಟ್. ಎಸ್, ನೋ ಸ್ಟ್ರೆಚ್ ಆಫ್ ಸಾಲಿಟರಿ ಕನ್ಫೈನ್ಮೆಂಟ್ ಕ್ಯಾನ್ ಎಕ್ಸೀಡ್ 14 ಡೇಸ್. ಒಂದೇ ಸ್ಟ್ರೆಚ್ಚಲ್ಲಿ ಕಂಟಿನ್ಯೂಸ್ ಆಗಿ ನೀವು ಅವನು ಸಾಲಿಟರಿ ಕನ್ಫೈನ್ಮೆಂಟ್ಗೆ 15 ದಿನ ಇಡೋಕ್ಕಾಗಲ್ಲ. 14 ದಿನ ಮಾತ್ರ ಇಡ್ಲಿಕ್ಕೆ ಸಾಧ್ಯ. ಆಮೇಲೆ ಮತ್ತೆ ಗ್ಯಾಪ್ ಕೊಡ್ಬೇಕು, ಇನ್ನು 14 ದಿವಸದ ಗ್ಯಾಪ್ ಕೊಟ್ಟು ನೀವು ಮತ್ತೆ ಮಾಡಬೇಕು. ಫಾರ್ ಎಕ್ಸಾಂಪಲ್ 7 ದಿವಸ ಇಟ್ಟಿದ್ರಿ ಅಂತ ಇಟ್ಕೊಳ್ಳಿ, ಮತ್ತೆ 7 ದಿವಸ ಗ್ಯಾಪ್ ಕೊಟ್ಟು ಮತ್ತೆ ಮಾಡ್ಬೋದು. ದಟ್ ಈಸ್ ದಿ ಕಾನ್ಸೆಪ್ಟ್, ರೈಟ್? ಇಂಟರ್ವಲ್ ಬಿಟ್ವೀನ್ 2 ಸಾಲಿಟರಿ ಸ್ಪೆಲ್ಸ್ ಮಸ್ಟ್ ಬಿ ಎಟ್ ಲೀಸ್ಟ್ ಈಕ್ವಲ್ ಟು ದ ಸಾಲಿಟರಿ ಪೀರಿಯಡ್. 2 ಸಾಲಿಟರಿ ಅವಧಿಗಳ ನಡುವೆ ಅದೇ ಮಟ್ಟದ ವಿರಾಮ ಇರಬೇಕು. ನೀವು ಒಮ್ಮೆ 14 ಮಾಡಿದಿರಿ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ 14 ಡೇಸ್ ಅವನ್ನ ಇಲ್ಲಿ 14 ಡೇಸ್ ಸಾಲಿಟರಿ ಕನ್ಸೈನ್ಮೆಂಟ್, ಇಲ್ಲಿ ಮತ್ತೆ ಇಡಬಾರ್ದು 14 ಡೇಸ್, ಮತ್ತೆ ಇದು ಆದಮೇಲೆ ಬೇಕಾದ್ರೆ ಮತ್ತೆ 14 ಡೇಸ್ ಮಾಡ್ಬೋದು ಅಂತ ಇದ್ರ ಅರ್ಥ. ದಟ್ ಈಸ್ ದಿ ಮೀನಿಂಗ್. ಇಫ್ ಓವರ್ ಆಲ್ ಇಂಪ್ರಿಸನ್ಮೆಂಟ್ ಈಸ್ 3 months, ಅವ್ನು 3 ತಿಂಗಳು ಏನಾದ್ರು ಇತ್ತು ಅಂತಂದ್ರೆ ಶಿಕ್ಷೆ 3 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳು ಇತ್ತು ಅಂತಂದ್ರೆ 14 ಡೇಸ್ ಕೊಡಂಗಿಲ್ಲ. ನೀವೇನು ಮಾಡಬೇಕು, 7 ಡೇಸ್ ಎಟ್ ಎ ಸ್ಟ್ರೋಕ್ 7 ಡೇಸ್ ಕೊಡಬೇಕು ಅಂತಕ್ಕಂಥದ್ದನ್ನು ಸೆಕ್ಷನ್ 12 ಹೇಳುತ್ತೆ. ಸೆಕ್ಷನ್ 13 ಟಾಕ್ಸ್ ಅಬೌಟ್ ಎನ್ಹಾನ್ಸ್ಡ್ ಪನಿಷ್ಮೆಂಟ್. ಕೆಲವು ವ್ಯಕ್ತಿಗಳು ಹೀಗಿರ್ತಾರಲ್ಲ, ಅವರು ಅಪ್ಲೈಸ್ ಟು ರಿಪೀಟ್ ಅಫೆಂಡರ್ಸ್, ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತಾರೆ. ರಿಪೀಟ್ ತಪ್ಪು ಮಾಡಿ ನಾ ಹೇಳಿದ್ನಲ್ವಾ, ಅವ್ರಿಗೆ ಸ್ವಂತ ಮನೆ ಜೈಲೇ ಆಗಿರುತ್ತೆ. ಹೊರಗೆ ಬಂದ ಕೂಡಲೇ ಅವ್ರದ್ದು ಕೆಲಸ ಶುರು, ನಾನು ಯಾವಾಗ ಅಪರಾಧ ಮಾಡಿದ್ದೇನೋ, ಯಾವಾಗ ಒಳಗೆ ಹೋದೇನೋ ಅಂತ. ಅಂಥವ್ರ ವಿಷಯಕ್ಕೆ ಸೆಕ್ಷನ್ 13 ಬರುತ್ತೆ. ಏನು, ಅಪ್ಲೈಸ್ ಟು ರಿಪೀಟ್ ಅಫೆಂಡರ್ಸ್ ಅಂಡರ್ ಚಾಪ್ಟರ್ 10 ಆರ್ ಚಾಪ್ಟರ್ 12 ಆಫ್ BNS. ನೋಡಿ, ಚಾಪ್ಟರ್ 10ನಲ್ಲಿ ಮತ್ತು ಚಾಪ್ಟರ್ 12 ಕರೆನ್ಸಿ ಅಫೆನ್ಸಿಸ್, ಪ್ರಾಪರ್ಟಿ ಅಫೆನ್ಸಿಸ್ ಮಸ್ಟ್ ಹ್ಯಾವ್ ಪ್ರೀವಿಯಸ್ ಕನ್ವಿಕ್ಷನ್ ವಿತ್ ಪನಿಷ್ಮೆಂಟ್ ಈಕ್ವಲ್ ಟು ಆರ್ ಮೋರ್ ದ್ಯಾನ್ 3 years. ಯಾವುದೇ ವ್ಯಕ್ತಿಗೆ ಮೊದಲಿನ ಹಿಸ್ಟ್ರಿ ಪ್ರಕಾರ ಅವನಿಗೆ 3 ವರ್ಷ ಶಿಕ್ಷೆ ಆಗಿತ್ತು ಅಂತ ಇಟ್ಕೊಳ್ಳೋಣ, ಮತ್ತೆ ಅವನು ಜೈಲಿಗೆ ಬಂದಿದ್ದಾನೆ ಅಂತಂದರೆ, ಆನ್ ಸಬ್ಸಿಕ್ವೆಂಟ್ ಕನ್ವಿಕ್ಷನ್ ಫಾರ್ ಎ ಸಿಮಿಲರ್ ಕೆಟಗರಿ ಅಫೆನ್ಸ್ ಎನ್ಹಾನ್ಸ್ಡ್ ಪನಿಷ್ಮೆಂಟ್ ಅಪ್ಲೈಸ್. ಅಂಥದೇ ತಪ್ಪು ಮಾಡಿ ಬಂದಿದ್ದ, ಫಸ್ಟ್ ತಪ್ಪು ಮಾಡಿದಾಗ ಅವನಿಗೆ 3 ವರ್ಷ ಶಿಕ್ಷೆ ಕೊಟ್ಟಿದ್ವಿ ಅಂತ ಇಟ್ಕೊಳ್ಳೋದು. ಅವನು ರಿಪೀಟ್ ಅಫೆಂಡರು, ಇದೇ ತಪ್ಪು ಮಾಡ್ತಾನೆ, ಅಗೇನ್ ಹಿ ಡಸ್ ದ ಸೇಮ್ ಥಿಂಗ್. ಇಲ್ಲಿ ಥೆಫ್ಟ್ ಮಾಡಿದ್ದ, ಮತ್ತೆ ವಾಪಸ್ ಮತ್ತೆ ಹೊರಗೆ ಬಿಟ್ಕೊಳ್ಳೇನೆ ಮತ್ತೆ ಥೆಫ್ಟ್ ಮಾಡಿದ. ಇವಾಗ ತಿರ್ಗಾ 3 ವರ್ಷ ಕೊಡ್ಬೇಕಂತೇನಿಲ್ಲ, ಈ 3 ವರ್ಷಕ್ಕೆ ಮತ್ತೆ ನಾವು ಆ್ಯಡ್ ಮಾಡಿ ಶಿಕ್ಷೆಯನ್ನು ಕೊಡ್ಬೋದು. ಎನ್ಹಾನ್ಸ್ಡ್ ಪನಿಷ್ಮೆಂಟ್ ನೋಡಿ, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ 10 years ಇವನ್ನೂ ಕೊಡ್ಬೋದು. ದೀಸ್ ಪನಿಷ್ಮೆಂಟ್ಸ್ ಆಲ್ಸೋ ಕ್ಯಾನ್ ಬಿ ಗಿವನ್ ಅಕಾರ್ಡಿಂಗ್ ಟು ಸೆಕ್ಷನ್ 13 ಅಂತ ಹೇಳ್ಬೋದು ನಾವು. ಎಸ್, ಸೊ ದೀಸ್ ಆರ್ ಆಲ್ ದ ವೇ. ವಾಟ್ ಎವರ್ ವಿ ಹ್ಯಾವ್ ಲರ್ನ್ಡ್ ಈಸ್, ಸಿ ಇನ್ ದಿಸ್ ಒನ್ ವಿ ಹ್ಯಾವ್ ಲರ್ನ್ಡ್ what are all punishments, section 4, right? Then commutation, ಕಡಿಮೆ ಮಾಡುವಿಕೆಯನ್ನು ಕಲ್ತ್ವಿ. Then life imprisonment calculation ಹೆಂಗೆ ಮಾಡಬೇಕು ಅಂತ ಹೇಳಿ ಕಲ್ತ್ವಿ. Then solitary confinement, ಇದಕ್ಕೆ ರೂಲ್ಸ್ ಏನು, ವಾಟ್ ಆರ್ ದ ಮೆಥಡ್ಸ್, ಇದನ್ನು ಕಲ್ತ್ವಿ. ಆಮೇಲೆ ಎನ್ಹಾನ್ಸ್ಡ್ ಪನಿಷ್ಮೆಂಟ್. So all these things we have covered in our today's lecture. That lecture is a lengthy one and a very important one for the examination point of view. ನಿಮಗೆ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳುವ ಬಹಳ ಸಾಧ್ಯತೆಗಳಿರ್ತವೆ. ಸೆಕ್ಷನ್ 4 to 13 ಫಾರ್ಮ್ ದ ಸೆಂಟೆನ್ಸಿಂಗ್ ಟೂಲ್ ಕಿಟ್ ಆಫ್ ದ ನ್ಯೂ ಕೋಡ್, ಕಂಬೈನಿಂಗ್ ಟ್ರೆಡಿಷನಲ್ ಪನಿಷ್ಮೆಂಟ್ಸ್. ಯಾವುವು? ಡೆತ್, ಲೈಫ್ ಇಂಪ್ರಿಸನ್ಮೆಂಟ್, ಫೈನ್, ಫೋರ್ಫಿಚರ್, and modern ideas like community service, while embedding safeguards
ಆಫ್ ಪ್ರೊಪೋರ್ಷನಾಲಿಟಿ, ಹ್ಯೂಮನ್ ಡಿಗ್ನಿಟಿ ಆ್ಯಂಡ್ ರ್ಯಾಷನಲ್ ಸೆಂಟೆನ್ಸಿಂಗ್. ನೀವು ಸೆಕ್ಷನ್ 5ರಿಂದ 13 ತನಕ ನೋಡಿದಾಗ ಕೆಲವರಿಗೆ ನಾವು ಶಿಕ್ಷೆ ಜಾಸ್ತಿ ಕೊಡ್ತೀವಿ, ಕೆಲವರಿಗೆ ಕಮ್ಮಿ ಮಾಡ್ತೀವಿ. ಸಾಲಿಟರಿ ಕಂಪೈನ್ಮೆಂಟ್ ಹೇಗೆ ಮಾಡಬೇಕಂತ ಹೇಳ್ತೀವಿ. ಒಂದು ವೇಳೆ ಫೈನು ನಮಗೆ ಅದು ಅಪರಾಧ ಯಾವುದು ಅಂತ ಗೊತ್ತಾಗದೆ ಹೋದರೆ ಅವನಿಗೆ ಮ್ಯಾಕ್ಸಿಮಮ್ ಕೊಡೋದಿಲ್ಲ, ಮಿನಿಮಮ್ ಪನಿಷ್ಮೆಂಟ್ ಕೊಡ್ತೀವಿ. ಅಥವಾ ಅನೇಕ ಅಪರಾಧಗಳನ್ನು ಮಾಡ್ತಾನೆ, ಅದರಲ್ಲಿ ಎಲ್ಲ ಅಪರಾಧಗಳಿಗೂ ಶಿಕ್ಷೆಗಳನ್ನು ಪ್ಲಸ್ ಮಾಡಿ ಕೊಡೋದಿಲ್ಲ. ಅದರಲ್ಲಿ ಅತಿ ಹೆಚ್ಚಿನ ಶಿಕ್ಷೆ ಯಾವ ಅಪರಾಧಕ್ಕಿರುತ್ತೆ ಅದನ್ನು ನಾವು ಶಿಕ್ಷೆಯನ್ನು ಕೊಡ್ತೀವಿ. ಸೊ ಆಲ್ ದೀಸ್ ಪಾಯಿಂಟ್ಸ್ ವಿ ಹ್ಯಾವ್ ಲರ್ನ್ಡ್ ಇನ್ ಅವರ್ ಟುಡೇಸ್ ಕ್ಲಾಸ್. So this detailed notes also I am going to upload you in my Telegram channel ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ನಮಸ್ಕಾರ.